ಜಯತಿ ಪರಾಶರ ಸೂನು ಸತ್ಯವತೀ ಹೃದಯ ನಂದನೋ ವ್ಯಾಸಃ ಯಸ್ಯ ಆಸ್ಯ ಕಮಲಗಲಿತಂ ವಾಗ್ಮಯಮೃತಂ ಜಗತ್ಪಿಬತಿ ಭುಜಗ ಭೋಗಾಭಮುದ್ಯಮ್ಯ ಹೃದಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತಮುದ್ರಿಕ್ತ ವಿಜ್ಞಾನಮುದ್ರಂ ಭಜ ಭಜ ಅನಂತಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ ಭವದವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನಾಥಮಪ್ರೇಕ್ಷಮಾಣಾನ್ ಭುವನಮಾನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾ ಇತಿ ನಃ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ. ನನ್ನ ಅಧ್ಯಾತ್ಮ ಬಂಧುಗಳೇ, ಕೃಷ್ಣನ ಅದ್ಭುತ ಸಂದೇಶ, ಅದು ಅವನ ಅವತಾರದ ಸಮಾಪ್ತಿಗೆ ಸಂಬಂಧಪಟ್ಟಂಥ ಸಂದೇಶ. ಉದ್ಧವನಿಗೆ ಕೃಷ್ಣನ ಪ್ರೀತಿಯ ಪರಮ ಪ್ರೀತಿಯ ಶಿಷ್ಯ ಉದ್ಧವನಿಗೆ ಕೃಷ್ಣ ನೀಡಿದ ಸಂದೇಶ, ಅದು ಈ ಮಾಲಿಕೆಯಲ್ಲಿ ನಾವು ಇವತ್ತು ಕೊನೆಯ ದಿವಸ. ಅಂದರೆ ಉದ್ಧವ ಗೀತೆ ಮುಗಿಯೋಲ್ಲ. ಅಂದರೆ ಉದ್ಧವ ಗೀತೆಯಲ್ಲಿ ನಾವು ಒಂದು ಹಂಸಗೀತೆ ಶುರು ಮಾಡಿದ್ದೆವು, ಅದು ಇವತ್ತು ಮುಗೀತದೆ. ಆ ಹಂಸನ ಅವತಾರದ ಕಥೆ ಮುಗಿದು ಅಲ್ಲಿಗೆ ಆ ಘಟ್ಟ ಮುಗಿದು ನಾವು ಮತ್ತೆ ಮುಂದಿನ ಬಾರಿ ಮುಂದಿನ ಕಂತನ್ನು ಮುಂದುವರಿಸುವ ಮುಂದಿನ ಕಥೆಗೆ ಹೋಗೋಣ. ಹಂಸ ರೂಪದಿಂದ ಸನಕಾದಿಗಳಿಗೆ ನೋಡಿ ಎಷ್ಟು ವಿಚಿತ್ರ, ಭಗವಂತನ ಕಾರುಣ್ಯ ಅದ್ಭುತ. ಕೇವಲ ಸನಕಾದಿಗಳಿಗೋಸ್ಕರವೇ ಒಂದು ಅವತಾರ ಇದು. ಸನಕ ಸನಂದನ ಸನಾತನ ಸನತ್ಕುಮಾರರಿಗೋಸ್ಕರವೇ ಅವರ ಪ್ರಶ್ನೆಗೆ ಉತ್ತರ ಕೊಡಲಿಕ್ಕೋಸ್ಕರವೇ ಅವತಾರ ಮಾಡಿ ಅವರಿಗೆ ಉತ್ತರ ಕೊಟ್ಟು ಆಮೇಲೆ ಅವತಾರ ಸಮಾಪ್ತಿ. ಮತ್ತೆ ಆ ಹಂಸರೂಪದ ಕೃತ್ಯವೇ ಇಲ್ಲ, ಅವರು ಮೂಲ ರೂಪಕ್ಕೆ ಸೇರಿಬಿಡ್ತಾರೆ. ಅತ್ಯಂತ ಅದ್ಭುತ. 4 ಜನ ಮೂಲ ಋಷಿಗಳಿಗೆ ಉಪದೇಶಕ್ಕೋಸ್ಕರವೇ ಆದ ಅವತಾರ. ಅವನು ಅವತಾರ ಮಾಡಬೇಕು ಅಂತ ಬ್ರಹ್ಮನು ಉತ್ತರ ಕೊಡದೆ ಸುಮ್ಮನೆ ಕೂತ್ಬಿಟ್ಟ ಚತುರ್ಮುಖ. ಹಂಸನ ರೂಪದಿಂದ ಬಂದು ಏನು ಉತ್ತರ ಕೊಟ್ಟ ಅದನ್ನು ನಾವು ನಿನ್ನೆ ಸುಮಾರು ನೋಡಿದ್ದೆವು. ಇವತ್ತು ಈಗ ಪ್ರಶ್ನೆ ಏನು ಅಂದರೆ, ನಮ್ಮ 3 ಅವಸ್ಥೆಗಳಿವೆ ಎಲ್ಲ, ಎಚ್ಚರ, ಕನಸು, ನಿದ್ರೆ. ಇದು ಮಾಮೂಲಿ, ಇದೇ ಎಲ್ಲರೂ ಈ 3 ಅವಸ್ಥೆಗಳನ್ನು ಒಳಪಡುತ್ತೆ. ಒಂದು ವಸ್ತುತಃ 4 ಅವಸ್ಥೆಗಳು ಇರಬೇಕಿತ್ತು: ಎಚ್ಚರ, ಕನಸು, ನಿದ್ರೆ ಮತ್ತು ಧ್ಯಾನ. ಅದು 4ನೇದು ಮರೆತು ಹೋಗಿದೆ ಈಗ. ಸಾಮಾನ್ಯ ಅದೊಂದು ವಿಷಯವೇ ಗೊತ್ತಿಲ್ಲ, ಹಾಗೊಂದು ಉಂಟಾ ಅಂತ ಕೇಳುವ ಮಟ್ಟಕ್ಕೆ ಬಂದಿದೆ ಅದು. ಯಾರು ಆಚಾರವಂತರಿಗೆ ಕೂಡ ಧ್ಯಾನದ ಪ್ರಕ್ರಿಯೆ ಗೊತ್ತಿಲ್ಲ. ಅನುಷ್ಠಾನ ಮಾಡುವವರಿಗೆ, ಉಳಿದವರು ಲೌಕಿಕರಿಗೆ ಬಿಡಿ, ಅನುಷ್ಠಾನ ಮಾಡುವವರಿಗೆ ಕೂಡ ಧ್ಯಾನ ಒಳಗಿನ ಪ್ರಪಂಚ ಗೊತ್ತಿಲ್ಲ. ನಾವು ಹೊರಗಿನ ಪ್ರಪಂಚದಲ್ಲೇ ಮಡಿ ಹಾರಾಟ ಎಲ್ಲ ಮಾಡ್ತಾ ಇದ್ದೇವೆ. ಆ ಅಂತರಂಗದ ಪ್ರಪಂಚದ ಸ್ಪರ್ಶ ಬಿಟ್ಟಿದ್ದಾರೆ ಬಹಳ ಜನ. ಅದರ ನಮಗೆ ಇದು ಒಂದು ಮೊದಲು ಕಾಡಬೇಕಲ್ವ. ಎಚ್ಚರ ಅಂದರೆ ಏನು? ಅವನು ಜಾಗ್ರತ್ಯಪಿ ಸ್ವಪನ್ನ ಅಜ್ಞಃ ಅಂತ ನಿನ್ನೆ ಹೇಳಿದ ಹಂಸ. ಎಚ್ಚರದಲ್ಲೂ ನಿದ್ದೆ ಮಾಡಿದ ಮೂಢರು ಇವರು ಅಂತ ಈ ಜನರನ್ನು ಕೊಡ್ತು. ಯಾಕೆಂದರೆ ಆ ಒಳಗಿನ ಪ್ರಪಂಚದ ಪರಿಚಯ ಇಲ್ಲದವರು ಜಾಗ್ರತ್ಯಪಿ ಸ್ವಪನ್ನ ಅಜ್ಞಃ ಅಂತ. ಎಚ್ಚರ ಇಲ್ಲ, ಎಚ್ಚರದಲ್ಲೂ ನಿದ್ರೆ ಮಾಡೋ ಮಂದಿ ಅಂತ ಹೇಳ್ತಾರೆ. ವಸ್ತುತಃ ಧ್ಯಾನ ಅಂದರೆ ನಿದ್ರೆಯಲ್ಲೂ ಎಚ್ಚರ ಇರಬೇಕು. ಇದು ನಮ್ಮ ಬದುಕಿಗೆ ಒಂದು ಎಚ್ಚರದಲ್ಲೂ ನಿದ್ರೆ, ಅದಕ್ಕೆ ವಿಪರೀತವಾದಂಥ ಒಂದು ಸ್ಥಿತಿ. ಅದನ್ನು 4ನೇ ಸ್ಥಿತಿಯನ್ನು ಆಲ್ಮೋಸ್ಟ್ ಎಲ್ಲರೂ ಮರೆತು ಬಿಟ್ಟಿದ್ದಾರೆ. ಎಲ್ಲೋ ಅಂಥವರು ಒಬ್ಬರಿಬ್ಬರನ್ನು ನಾವು ಕಾಣಬಹುದು ಸಮಾಜದಲ್ಲಿ. ಅದು ಇನ್ನೂ ವಿಶೇಷ ಗೊತ್ತಾ, ನನ್ನ ಅಬ್ಸರ್ವೇಷನ್ ಪ್ರಕಾರ, ನನಗೆ ಅನುಭವಕ್ಕೆ ಬಂದಂತೆ, ಅಂತರಂಗದ ಧ್ಯಾನದಲ್ಲಿ ಸಾಧನೆ ಮಾಡಿದವರು ಗಂಡಸರಿಗಿಂತ ಹೆಂಗಸರು ಹೆಚ್ಚು. ಅವರು ಬೇಗ ಒಳಗೆ ಹೋಗ್ತಾರೆ, ಒಳಗೆ ಹೋಗಿ ಅಂತರಂಗದ ಧ್ಯಾನದಲ್ಲಿ. ಅಂತಹ ಹೆಣ್ಮಕ್ಕಳ ಪರಿಚಯ ನನಗಿದೆ. ಅವರು ಸಹಸ್ರಾರ ತನಕವೂ ಸಂಚಾರ ಮಾಡಬಲ್ಲರು. ಆದರೆ ಗಂಡಸರಿಗೆ ಹಾಗೊಂದು ಉಂಟಾ ಅಂತ ಕೇಳ್ತಾರೆ. ಹೃದಯದ ಭಾಷೆ ಅಂತಂದರೆ ಒಬ್ಬರು ಪಂಡಿತರು ಹಾಗೊಂದು ಭಾಷೆ ಉಂಟಾ? ಭಾಷೆ ಇರುವುದು ಬೌದ್ಧಿಕ, ಹೃದಯದ ಭಾಷೆ ಮುದೇ ಇಲ್ಲ. ನಾನು ಹೇಳಿದೆ, ನಿಮಗೆ ಹೃದಯ ಇದ್ದರೆ ತಾನೇ ಹೃದಯ ಭಾಷೆ ಗೊತ್ತಾಗೋದು. ನಿಮಗೆ ಹೃದಯ ಇಲ್ಲ, ಅದನ್ನ ಹೃದಯ ಭಾಷೆ ಹೀಗೆ ತೀರಾ ಅಸಂಗತವಾದಂಥ ಶಾಬ್ದಿಕ ಪ್ರಕ್ರಿಯೆಯಲ್ಲಿ ಮುಳುಗಿಬಿಟ್ಟಿದ್ದಾರೆ ನಮ್ಮ ಅನೇಕ ಮಂದಿ ವಿದ್ವಾಂಸರು. ಸಾಧನೆಯಲ್ಲಿ ಇಲ್ಲ, ಶಾಬ್ದಿಕ ಪ್ರಕ್ರಿಯೆಯಲ್ಲಿ ಮುಳುಗಿಬಿಟ್ಟಿದ್ದಾರೆ. ಅಂತರಂಗದ ಸಾಧನೆಯೇ ಇಲ್ಲ. ನೀವು ಹೊರಗಿನ ವೇಷ ಅಷ್ಟೇ, ನೀವು ಒಳಗಿಂದ ಏನು ನಿಮ್ಮ ವೇಷ ಅದನ್ನು ಯಾರೂ ಕೇಳೋರೇ ಇಲ್ಲ. ಆ ಅಂತರಂಗದ ಶುದ್ಧಿ, ಅಂತರಂಗದ ಸಾಧನೆ, ಆ ಅಂತರಂಗದ ಏನು ಷಡ್ಚಕ್ರಗಳ ಪ್ರಬೋಧ,
ಅದರ ವಿಕಾಸ, ಅದರ ಅನುಭವ, ಇದರ ಬಗ್ಗೆ ಯಾರೂ ಯೋಚನೆ ಮಾಡೋಲ್ಲ. ಅದು ಕೆಲವೇಳೆ ಅದೆಲ್ಲ ನಮಗೆಲ್ಲಪ್ಪ ದೇವತೆಗಳಿಗೆ ಹಾಕಬೇಕು, ಅವ್ರ ದೇವತೆಗಳಾದದ್ದು ಝಟಚಕ್ರ ಉಪಾಸನೆ ಮಾಡಿ ಅಂತರಂಗ ಸಿದ್ಧಿ ಆದಮೇಲೆ ಇನ್ನೂ ಏನು ಅಂತರಂಗ ಸಿದ್ಧಿ ಮಾಡಲಿಕ್ಕಿಲ್ಲ ಅವರು. ಇಷ್ಟು ಆಗಿಬಿಟ್ಟಿದೆ. ಅಂಥ ಸ್ಥಿತಿಯಲ್ಲಿ ಹಂಸ ಸನಕಾದಿಗಳಿಗೆ ಅವರಿಗೆ ಇದೆಲ್ಲ ಗೊತ್ತಿರತಕ್ಕಂಥ ವಿಷಯ. ಅವರಿಗೆ ಎಚ್ಚರದಲ್ಲೂ ಭಗವಂತರ ಎಚ್ಚರ ಇದೆ, ನಿದ್ರೆಯಲ್ಲೂ ಭಗವಂತರ ಎಚ್ಚರ ಇದೆ, ಕನಸಿನಲ್ಲೂ ಭಗವಂತರ ಎಚ್ಚರ ಇದೆ. ಯಾಕೆಂದರೆ ಧ್ಯಾನ ಅಂತಂದರೆ ಎರಡೂ ಹೌದು. ಅವರಿಗೆ ಎಚ್ಚರ, ಹೊರಗಿನ ಪ್ರಪಂಚದ ಎಚ್ಚರ ಇಲ್ಲ, ಅದು ಧ್ಯಾನ. ಆದ್ದರಿಂದ ಎಚ್ಚರ ಇಲ್ಲ ಅಂದರೆ ನಿದ್ರೆ ಇದೆ. ಹೊರಗಿನ ಪ್ರಪಂಚದ ವಿಷಯದಲ್ಲಿ ನಿದ್ರೆ, ಒಳಗಿನ ಪ್ರಪಂಚದ ವಿಷಯದಲ್ಲಿ ಎಚ್ಚರ. ಅಂದರೆ ಎಚ್ಚರ ಆದರೂ ಅದು ಎಂಥ ಎಚ್ಚರ ಅಂದರೆ ಹೊರಗಿನ ಪ್ರಪಂಚದ ಎಚ್ಚರ ಅಂತ ಅಲ್ಲ, ಮನಸ್ಸಿನಲ್ಲಿ ಕಾಣುವುದು, ಅದರಿಂದ ಕನಸು. ಅದು ಎಚ್ಚರ, ಕನಸು, ನಿದ್ರೆ ಮೂರು ಅವಸ್ಥೆಗಳ ಒಂದು ಸಮಷ್ಟಿ ರೂಪ ಧ್ಯಾನ. ಧ್ಯಾನಕ್ಕಿಂತ ಆಚೆ ಹೋಗಬೇಕು, ಅದು ಬೇರೆ ವಿಷಯ. ಧ್ಯಾನಕ್ಕೆ ಹೋಗೋದಕ್ಕೆ ಇದು ಮೂರು ಸಮಷ್ಟಿ. ಯಾಕೆಂದರೆ ಧ್ಯಾನಕ್ಕಿಂತ ಆಚೆ ಹೋಗುವಾಗ ಮನಸ್ಸು ಇಲ್ಲ, ಮನಸ್ಸು ಕೆಲಸ ಮಾಡೋಲ್ಲ. ಅದನ್ನು ನಾನು ಅನೇಕ ಬಾರಿ ಈ ಸಂದರ್ಭ ಬಂದಾಗ ವಿವರಿಸಿದ್ದೇನೆ. ಹಾಗಾಗಿ ಇಲ್ಲಿ ಈಗ ನಮಗೆ ಎಚ್ಚರ, ಕನಸು, ನಿದ್ರೆ, ಧ್ಯಾನ ಅನ್ನೋದು ಬೇರೆ ವಿಷಯ. ಈಗ ಸದ್ಯಕ್ಕೆ ಈ ಮೂರು ಎಚ್ಚರ ಅಂದರೆ ಇದೇ ಅಕಾರ, ಉಕಾರ, ಮಕಾರ. ಅಂದರೆ ಆಪ್ತಿ. ಆಪ್ತಿ ಅಂದರೆ ವ್ಯಾಪ್ತಿ, ಪರ್ವೇಷನ್, ಕಾಂಟ್ಯಾಕ್ಟ್ ವಿತ್ ದ ಎಕ್ಸ್ಟರ್ನಲ್ ವರ್ಲ್ಡ್. ಅದೇ ಅಲ್ವ ಎಚ್ಚರ ಅಂದರೆ. ಅಂದರೆ ಹೊರಗಿನ ಪ್ರಪಂಚ ಜೊತೆಗೆ ನಮ್ಮ ಸಂಪರ್ಕ. ಮತ್ತು ಕನಸಿನಲ್ಲಿ ಇಲ್ಲ ಹೊರಗಿನ ಪ್ರಪಂಚ, ನಿದ್ರೆಯಲ್ಲಿ ಇಲ್ಲ. ಸೊ ಆಪ್ತಿ ಅಂದರೆ ಹೊರಗಿನ ವಿಷಯದ ಜೊತೆಗೆ ನಮ್ಮ ವ್ಯಾಪ್ತಿ, ಅಂದರೆ ಕಾಂಟ್ಯಾಕ್ಟ್ ವಿತ್ ದ ಎಕ್ಸ್ಟರ್ನಲ್ ವರ್ಲ್ಡ್. ಇದು ವೇಕಿಂಗ್ ಸ್ಟೇಜ್. ಅದನ್ನು ಅಂದರು ಅಕಾರ. ಅದನ್ನು ವಿಶ್ವ ಇಲ್ಲಿದ್ದಾನೆ ಅವ. ಮುಂದೆ ಶ್ಲೋಕ ಬರುತ್ತೆ, ನಾನು ನಿಮಗೆ ಅದರ ಮೊದಲೊಂಚೂರು ಇಂಟ್ರೊಡಕ್ಷನ್ ಕೊಟ್ಟು ಬಿಡ್ತೇನೆ. ವಿಶ್ವನಾಮಕರಾಗಿ ಭಗವಂತ ಇಲ್ಲಿದ್ದಾನೆ. ಆಜ್ಞಾಚಕ್ರದ ದಕ್ಷಿಣ ಅಕ್ಷಿಗೆ ಸಮೀಪದಲ್ಲಿ ಆಜ್ಞಾಚಕ್ರದಲ್ಲಿ ಇದ್ದಾನೆ. ಇಲ್ಲಿಂದ ಎಚ್ಚರ. ಆದ್ದರಿಂದ ನಿದ್ರೆ ಬರುವಾಗ ಕಣ್ಣು ಮುಚ್ಚಿಕೊಳ್ತಾನೆ ಮನುಷ್ಯ. ಎಚ್ಚರ ಆದಾಗ ಕಾಣ್ತಾನೆ. ಯಾಕೆಂದರೆ ಭಗವಂತ ಕಣ್ಣಿನ ಹತ್ರ ಇರೋದಾದ್ರಿಂದ ಆ ಫಂಕ್ಷನ್ ಕಣ್ಣಿನಲ್ಲೇ ಗೊತ್ತಾಗುತ್ತದೆ. ಬೇರೆ ಯಾವುದು ಕಿವಿ ಮುಚ್ಚುವುದು, ಮೂಗು ಮುಚ್ಚುವುದು ಅಂತಿಲ್ಲ. ಕಣ್ಣು ಮುಚ್ಚುವುದು ನಿದ್ರೆ ಬಂದಾಗ, ಎಚ್ಚರ ಆದಾಗ ಕಣ್ಣು ತೆರೆಯೋದು. ಅಲ್ಲಿ ಕೂತು ಭಗವಂತ ನಮಗೆ ಎಚ್ಚರದ ಅರಿವನ್ನು ಕೊಡ್ತಾನೆ. ನಾವು ಎಲ್ಲಿರ್ತೇವೆ ಆವಾಗ? ಜೀವ ಇರುವುದು ಇಲ್ಲಿ ಯಾವಾಗಲೂ. ಅವನಿಗೆ ಸಂಚಾರ ಇಲ್ಲ, ಅವನಿರುವುದು ಹೃದಯದಲ್ಲಿ. ಹೃದಯದಲ್ಲಿ ಮನಸ್ಸು ಇರುವುದಲ್ಲಿ, ಪರಮಾತ್ಮ ಭಗವಂತ ಇರುವುದಲ್ಲಿ, ಜೀವ ಇರುವುದಲ್ಲಿ, ಪ್ರಾಣದೇವರು ಇರುವುದು ಅಲ್ಲಿ. ಯಾಕೆ? ಎಲ್ಲ ಇಂದ್ರಿಯಗಳು ಇರುವುದಲ್ಲಿ, ಸೂಕ್ಷ್ಮ ಶರೀರದಲ್ಲಿ ಇರುವುದು ತಾನೇ. ಹಾಗಾದರೆ ಇಲ್ಲಿ ಜೀವ ಇದ್ದಾನೆ, ಇಲ್ಲಿ ಭಗವಂತ ಇದ್ದಾನೆ. ಯೋಚನೆ ಮಾಡಿ, ನಾವು ಭಗವಂತನಿಂದ ಬಹಳ ದೂರ ಇರುವ ಸ್ಥಿತಿ ಅಂದರೆ ಎಚ್ಚರ. ಆವಾಗ ದೇವರನ್ನು ಮರೆತು ಎಲ್ಲ ವಿಷಯ ಮಾತಾಡ್ತೀವಿ. ಭಗವಂತನಿಂದ ಬಹಳ ದೂರ ಇರುವ ಸ್ಥಿತಿ ಎಚ್ಚರ. ಅಲ್ಲಿಂದ ಮಲಗಿದೆವು, ಕನಸು ಬೀಳಲಿಕ್ಕೆ ಶುರುವಾಯಿತು. ಕನಸು ಬೀಳತಕ್ಕಂಥ ಸ್ಕ್ರೀನ್ ಬೇಕಲ್ಲ, ಅದನ್ನು ಸಿನಿಮಾ ನೋಡೋದು. ಒಳಗಿನಿಂದ ಎಲ್ಲ ಕತ್ತಲೆ ತುಂಬಿದಾಗ ಸ್ಕ್ರೀನಿಗೆ ಮಾತ್ರ ಫೋಕಸ್ ಮಾಡಿ ಅಲ್ಲಿ ಸಿನಿಮಾ ನೋಡೋದು. ಆ ಸಿನಿಮಾ ನೋಡೋ ಸ್ಕ್ರೀನ್ ಎಲ್ಲಿದೆ? ಕಂಠದಲ್ಲಿದೆ. ಆ ಕಂಠದಲ್ಲಿ ತುದಿ, ಕಿರಿನಾಲಿಗೆ ತುದಿ ಅಂತ ಹೇಳ್ತೇವಲ್ಲ, ಇಂದ್ರಯೋನಿ ಅಂತಾರೆ ಸಂಸ್ಕೃತದಲ್ಲಿ. ಆ ಸಣ್ಣ ಸೂಜಿ ಮನೆಯಂಥ ಜಾಗದಲ್ಲಿ ಸಿನಿಮಾ ನೋಡೋದು. ಅದು ಸೂಜಿ ಮನೆ ಅಂತ ನೋಡ್ಬೋದಲ್ಲ ನಾವು. ನಮ್ಮ ಸಣ್ಣ ಟಿ ವಿಯಲ್ಲಿ ದೊಡ್ಡ ಪ್ಲೇನ್ ಹೋಗೋದನ್ನು ನೋಡ್ತೀವಿ, ಟ್ರೈನ್ ಹೋಗುತ್ತೆ. ಹಾಗೆ ಆ ಇಡೀ ಪ್ರಪಂಚವನ್ನು ಆ ಸಣ್ಣ ಸೂಜಿ ಮನೆಯಂಥ ಸ್ಕ್ರೀನ್ನಲ್ಲಿ ನೋಡ್ತೇವೆ. ಅದು ಕನಸು. ಅದನ್ನು ಮಾಡ್ತಕ್ಕಂಥವನಿಗೆ ತೈಜಸ ಅಂತ ಹೆಸರು ಭಗವಂತನಿಗೆ. ಅಲ್ಲಿಂದ ಅದು ಕನಸು ಹೋಯಿತು, ನಿದ್ರೆ ಬಂತು. ನೋಡಿ, ಇಲ್ಲಿ ಬಂದ ಜೀವ ಇದ್ದಲ್ಲಿಗೆ ಬಂದ ಭಗವಂತ. ಸೊ ಭಗವಂತ ಜೀವ ಒಟ್ಟಾಗೋದು ನಿದ್ರೆಯಲ್ಲಿ. ನಿದ್ರೆಯಲ್ಲಿ ಒಟ್ಟಾದ, ಆದರೆ ಒಟ್ಟಾದೇನು ಗೊತ್ತಿಲ್ಲ, ನಿದ್ರೆ. ನಮ್ಮ ಅವಸ್ಥೆ ನೋಡಿ, ಎಚ್ಚರದಲ್ಲಿ ಭಗವಂತನ ಹತ್ರ ಹೋಗಲಿಲ್ಲ, ಹೋದಾಗ ನಿದ್ರೆ ಬಂತು. ಭಗವಂತ ನಮ್ಮ ಹತ್ತಿರ ಬಂದಾಗ ನೀವು ಎಚ್ಚರ ತಪ್ಪಿಕೊಂಡು, ಅದು ಯಾವ ಅವಸ್ಥೆಯಲ್ಲೂ ನಮಗೆ ಭಗವಂತನ ಕಾಂಟ್ಯಾಕ್ಟನ್ನು ಕಳ್ಕೊಂಡಾಗಿಬಿಟ್ಟಿದೆ. ಆದರೆ ಈ ಮೂರು ಅವಸ್ಥೆಯನ್ನು ಯಾರು ಮಾಡುವುದು ಅಂತ ನಾವೇನು ಹೇಳ್ತೇವೆ? ನಾನು ಎಚ್ಚರ ಆದೆ, ನಾನು ನಿದ್ರೆ ಮಾಡಿದೆ, ನನಗೊಂದು ಕನಸು ಬಿತ್ತು. ಅರೆ, ನಾನು ಎಚ್ಚರ ಆದದ್ದು, ಎಚ್ಚರದಲ್ಲಿ ನಾನು ಹೌದೋ? ಎಚ್ಚರದ ಒಡೆಯ ನಾನು ಹೌದೋ? ಕನಸಿನ ಒಡೆಯ ನಾನು ಹೌದೋ? ನಿದ್ರೆಯ ಒಡೆಯ ನಾನು ಹೌದೋ? ಎಚ್ಚರದ ಒಡೆಯ ನಾನಾಗಿದ್ದರೆ ನನಗೆ ನಾನು ಹೇಳಿದಾಗ ಎಚ್ಚರ ಆಗಬೇಕು. ಆಮೇಲೆ ನಾನು ಬಯಸಿದ್ದು ಕಾಣಬೇಕು ಅದು. ಆಮೇಲೆ ಕನಸಿನ ಒಡೆಯ ಅಂತೂ ಖಂಡಿತ ನಾನಲ್ಲ. ಯಾಕೆಂದರೆ ನಾನು ಕನಸು ಏನು ಬೀಳಬೇಕು ಅಂತ ಎಣಿಸಿದ್ದು ಅದು ಬೀಳೋಲ್ಲ. ಇನ್ನು ಯಾವುದೋ ಕನಸು ಬೀಳುತ್ತೆ, ಅದನ್ನು ನೋಡಿ ಹೆದರಿಕೊಂಡು ಹೇಳ್ಬೋದು. ನಾವು ಬಯಸಿದ ಕನಸು ಬೀಳೋಲ್ಲ. ಅದನ್ನ ಕನಸಿನ ಒಡೆಯರು ನಾವಲ್ಲ.
ಹಾಗಾದ್ರೆ ಯಾರು ಅಂತ ನಮಗೆ ನಾವು ಕನಸು ಕಾಣ್ತೇವಲ್ವ, ಕನಸು ಕಾಣಿಸುವವನು ಯಾರು? ಒಬ್ಬ ಬೇಕಲ್ಲ. ನಾವು ನೋಡುವುದು ಮಾತ್ರ, ವಿ ಆರ್ ಮಿಯರ್ ಸ್ಪೆಕ್ಟೇಟರ್. ಸಿನಿಮಾ ಥಿಯೇಟರ್ನಲ್ಲಿ ಕೂತು ನಾವು ನೋಡಿದ ಹಾಗೆ ಅಲ್ಲಿ ಪ್ರಾಜೆಕ್ಟ್ ಮಾಡಿ ಸಿನಿಮಾ ತೋರಿಸೋನು ಒಬ್ಬ ಬೇಕಲ್ಲ, ಟೆಕ್ನಿಷಿಯನ್. ಅಲ್ಲಿ ಕುರ್ಚಿಯಲ್ಲಿ ಕೂತು ಒಳ್ಳೆ ಸಿನಿಮಾ ಕಾಣೋಲ್ಲ. ಅದು ಹೂ ಇಸ್ ದ್ಯಾಟ್? ಆ ಟೆಕ್ನಿಷಿಯನ್ ಯಾರು? ಒಳಗಿನಿಂದ ಪ್ರಾಜೆಕ್ಟ್ ಮಾಡೋವನು ಯಾರು? ಅದು ಪ್ರಶ್ನೆ ಉತ್ತರ ಬೇಕು ನಮಗೆ. ಆಮೇಲೆ ಕನಸು ಕಂಡಿದ್ದನ್ನು ಮತ್ತೆ ಇಲ್ಲಿಗೆ ಹೃದಯಕ್ಕೆ ಬಂತು. ಭಗವಂತನ ತೊಡೆಯಲ್ಲೇ ಮಲಗಿದೆವು. ಅದರಿಂದ ಏನಾಯಿತು ಅಂದರೆ, ಭಗವಂತನ ಸ್ಪರ್ಶ ಇರುವುದರಿಂದ ಎಚ್ಚರ ಇಲ್ಲದೇ ಇದ್ದರೂ ಆ ಅವಸ್ಥೆಯಲ್ಲಿ ಮನುಷ್ಯನಿಗೆ ಕನಸಿನಲ್ಲಿ ದುಃಖ ಇದೆ. ಕೆಟ್ಟ ಕನಸು ಬಿದ್ದರೆ ಹೆದರುತ್ತಾನೆ, ಅಳ್ತಾನೆ, ದುಃಖಿಸ್ತಾನೆ. ಎಚ್ಚರದಲ್ಲಂತೂ ಸಾಕಷ್ಟು ದುಃಖ ಇದೆ. ನಿದ್ರೆಯಲ್ಲಿ ದುಃಖ ಇಲ್ಲದ ಅವಸ್ಥೆ ಅದು. ಎಂದು ನಿದ್ರೆ ಬಂದು ದುಃಖ ಬಂತು ಅಂತ ಹೇಳಿದವರು, ಯಾಕೆಂದರೆ ಭಗವಂತನ ಜೊತೆಗಿರೋದು. ಭಗವಂತನ ಹತ್ತಿರ ನೀವು ಇದ್ದರೆ ದುಃಖ ಆಗುವುದೇ ಇಲ್ಲ. ಇದ್ದೇನೆ ಅಂತ ಗೊತ್ತಿಲ್ಲದಿದ್ದರೂ ಕೂಡ ಭಗವಂತನ ಜೊತೆಗಿದ್ದೇನೆ ಅಂತ ಗೊತ್ತಿಲ್ಲ ಆವಾಗ ನಿದ್ರೆ. ಆದರೂ ದುಃಖ ಇಲ್ಲದ ಒಂದು ಅವಸ್ಥೆ ಇದ್ದರೆ ಅದು ನಿದ್ರೆಯಲ್ಲಿ. ನಾನು ಯಾವಾಗಲೂ ನಮ್ಮ ತಾರ್ಕಿಕರಿಗೆ ಹೇಳೋದುಂಟು. ತಾರ್ಕಿಕರಿಗೆ ಒಂದು ವಾದ ಅವರದ್ದು, ದೇವರಿಗೆ ಸುಖ ಇಲ್ಲ. ಯಾಕೆಂದ್ರೆ ಸುಖ ಇದ್ದರೆ ದುಃಖ ಇರಬೇಕು. ದೇವರಿಗೆ ದುಃಖ ಇಲ್ಲ, ಅದರಿಂದ ಸುಖ ಇಲ್ಲ. ನಾನು ಒಮ್ಮೆ ನಿದ್ರೆ ಮಾಡಿ ನೋಡಿಯಪ್ಪ, ಅಲ್ಲಿ ಸುಖ ಇದೆ, ದುಃಖ ಇಲ್ಲ. ಅದನ್ನು ಅನುಭವಿಸಿ. ದೇವರಿಗೂ ಹಾಗೆ ಸುಖ ಇದೆ, ದುಃಖ ಇಲ್ಲ. ಒಮ್ಮೆ ಸರಿ ನಿದ್ರೆ ಮಾಡಿ ಅನುಭವಿಸಿ ಮಾತಾಡಿ. ಅನುಭವ ಇಲ್ಲದ ತರ್ಕದಿಂದ ಏನು ಉಪಯೋಗ ಅಂತ ಅವರು ತರ್ಕ ಮಾಡುವಾಗ ಅನುಭವವನ್ನು ಮೀರಿ ತರ್ಕ ಮಾಡ್ತಾರೆ. ಅನುಭವಕ್ಕಿಂತ ದೊಡ್ಡ ತರ್ಕ ಎಂಥದ್ದು? ಹಾಗಾಗಿ ಈ ನಿದ್ರೆ ಎಂದರೆ ಏನು? ಭಗವಂತನ ತೊಡೆಯಲ್ಲಿ ಕೂತೆವು, ಮತ್ತು ಎಚ್ಚರ ಆಗುವುದು ಹೇಗೆ? ನಾವು ನಿದ್ರೆಯ ಒಡೆಯರಾಗಿದ್ದರೆ ನಮಗೆ ಎಚ್ಚರ ಆಗಬೇಕಿತ್ತು. ನಿಜವಾಗಿ ಆದರೆ ಒಳಗಿನಿಂದ ಒಂದು ಇನ್ನರ್ ಟೈಮ್ ಅಂತಿದೆ, ಕ್ಲಾಕ್. ನಮ್ಮ ಒಳಗೆ ಒಂದು ಕ್ಲಾಕ್ ಇದೆ. ನಾವು ಮಲಗುವಾಗ ಬೆಳಿಗ್ಗೆ ನಾಳೆ 4:15 ಗಂಟೆಗೆ ಏಳು ಅಂತ ಸಜೆಷನ್ ಕೊಟ್ಟು ಮಲಗಿದರೆ 4:15 ಗಂಟೆಗೆ ಎಚ್ಚರ ಆಗುತ್ತೆ. ಇದು ಅನುಭವದಿಂದ ಹೇಳೋ ಮಾತು, ನಾನು ಪುರಾಣ ಕಥೆ ಹೇಳೋದಲ್ಲ. ಆದರೆ ಇವಾಗ ಏನಾಗಿದೆ ಅಂದರೆ, ನಮಗೆ ಅಲಾರ್ಮ್ ಇಡಬೇಕು, ಎಚ್ಚರ ಆಗಬೇಕಾಗಿದ್ದರೆ ಅದು ಟ್ರಿಮ್ ಅಂತ ಸದ್ದು ಮಾಡಿ. ಹಾಗಾಗಿ ಒಳಗಿರತಕ್ಕ ಕ್ಲಾಕ್ ಉಂಟಲ್ವ, ನೀನು ಅಲಾರ್ಮ್ ಇಟ್ಟಿದ್ದಲ್ವ, ನಾನು ಎಬ್ಸೋಲ್ಲ ಅನ್ನತ್ತೆ. ಸೊ ನಾವು ಒಳಗಿರುವ ಶಕ್ತಿಗಳನ್ನೆಲ್ಲ ಹೊರಗಿನ ಯಂತ್ರಗಳನ್ನು ಉಪಯೋಗಿಸಿ ಕಳ್ಕೊಂಡಿದ್ದೇವೆ. ಈಗ ನಮಗೆ ಈ ಅಲಾರ್ಮೇ ಬೇಕು. ಒಳಗಿಂದ ಅಲಾರ್ಮ್ ಮಾಡೋಲ್ಲ, ಅದು ಎಚ್ಚರ ಆಗಲಿಕ್ಕೆ. ಅದು ಇವತ್ತು ನೀವು ಮಲ್ಕೊಂಡ್ರೆ 4:15 ಹೇಳ್ಬೇಕಂದ್ರೆ ಎಚ್ಚರವೇ ಆಗೋದಿಲ್ಲ. ಕೆಲವರಿಗೆ ನಾನು ನೋಡಿದ್ದೇನೆ, 10 ಬಾರಿ ಕರೆದ್ರೂ ಎಚ್ಚರ ಆಗೋದಿಲ್ಲ, ಅಷ್ಟು ಘನಘೋರ ನಿದ್ರೆ ಬರುತ್ತೆ. ಅದು ಯಾವ ಥರದ ಇದ್ದರೆ ನನಗೇ ಗೊತ್ತಿಲ್ಲ. ಅಂದರೆ ಆ ಹೊರಗಿನ ಅಲಾರ್ಮು, ಆ ಶಬ್ದ ಅದು ಮಾತ್ರ ಎಚ್ಚರ ಆಗೋದವರಿಗೆ. ಅದು ಕರೆಕ್ಟ್ 4:15 ಗಂಟೆಗೆ ಸದ್ದು ಮಾಡಿದರೆ ಕೂಡಲೇ ಹೇಳ್ತಾರೆ. ನಾವು ಎಷ್ಟು ಯಾಂತ್ರಿಕವಾಗಿದೆ ನಮ್ಮ ಬದುಕು ಅಂದರೆ, ನಮ್ಮ ಒಳಗಿನ ಎಲ್ಲವೂ ಸ್ತಬ್ಧವಾಗಿ ಬಿಟ್ಟಿದೆ, ಹೊರಗಿನಿಂದಲೇ ಉಪಯೋಗ. ಇದರ ಬಗ್ಗೆ ಹಂಸ ಏನು ಹೇಳ್ತಾನೆ? ಯೋ ಜಾಗರೇ ಬಹುವಿಧಾನ್ ಕ್ಷಣಧರ್ಮಿಣೋರ್ಥಾನ್ ಭುಂಕ್ತೆ ಸಮಸ್ತ ಕರ್ಣ ಅಂತ. ಇದು ಎಚ್ಚರದ ಬಗ್ಗೆ ಅವನು ಹೇಳೋದು. ಯಹ ಜಾಗರೇ, ಜಾಗರ ಅಂತ ಗೊತ್ತುಂಟಲ್ಲ, ಎಚ್ಚರ. ಎಚ್ಚರದಲ್ಲಿ ನಾವು ಬಹುವಿಧಾನ್ ಕ್ಷಣ ಧರ್ಮಿಣ ಅರ್ಥಾನ್ ಭುಂಕ್ತೆ ಸಮಸ್ತ ಕರ್ಣ. ಯೋ ಜಾಗರೇ ಬಹುವಿಧಾನ್ ಕ್ಷಣಧರ್ಮಿಣೋರ್ಥಾನ್ ಭುಂಕ್ತೆ ಸಮಸ್ತ ಕರ್ಣ. ಸಮಸ್ತ ಕರ್ಣ ಅಂದರೆ, ಕರ್ಣಗಳು ಅಂದರೆ ಇಂದ್ರಿಯಗಳು. ಸಮಸ್ತ ಕರ್ಣ ಅಂದರೆ ಎಲ್ಲ ಇಂದ್ರಿಯಗಳನ್ನು ಪ್ರಚೋದಿಸಿ ಅಂತ ಅರ್ಥ. ಅಸು ಪ್ರೇರಣೆ. ಈ ಎಲ್ಲ ಇಲ್ಲಿ ಏನಾಗಿದೆ ಅಂದರೆ, ಎಲ್ಲರೂ ಅಸು ನಿರಸನೆ ಅಂತ ಧಾತು. ಅಸು ನಿರಸನೆ ಅಂತ ಒಂದು ಧಾತುವೇ ಇಲ್ಲ. ಅಸು ಧಾತುವಿಗೆ ನೀರು ಉಪಸರ್ಗ ಬಂದಾಗ ನಿರಸನ ಅಂತ ಅರ್ಥ ಆಗೋದು. ಅಸು ನಿರಸನೆ ಅಂತ ಎಲ್ಲರೂ ಉರು ಹೊಡೆಯೋದು ನಾನು ಕೇಳಿದ್ದೇನೆ ಪಾಠ ಮಾಡುವಾಗ. ಅಸು ನಿರಸನೆ ಎನ್ನುವ ಧಾತು, ಅಸು ನಿರಸನೆ ಅಂತ ಒಂದು ಧಾತುವೇ ಇಲ್ಲ. ಅದರಿಂದ ಅಸನ ಅಂತಂದರೆ ನಿರಸನ ಅಲ್ಲ, ಅಸನ ಅಂದರೆ ಪ್ರೇರಣೆ. ಅದರಿಂದ ಅಸ್ಮಿ ಅಸನಾತ್ ನಿನುತೈರಪಿ. ಅಸನಾತ್ ಅಂದರೆ ಸರ್ವ ಜಗತ್ ಪ್ರೇರಣಾತ್ ಅಂತ ಅರ್ಥ. ಇಡೀ ಜಗತ್ತನ್ನು ಪ್ರೇರಣೆ ಮಾಡೋದ್ರಿಂದ ಭಗವಂತನಿಗೆ ಮತ್ತು ಮುಖ್ಯ ಪ್ರಾಣಿಗೆ ಅಸು ಅಂತ ಹೆಸರು. ಅಸು ಅಂದರೆ ಒದ್ದೋಡಿಸೋನಲ್ಲ, ಪ್ರೇರಿಸೋನು. ಅಸು ಪ್ರೇರಣೆ ಅಂದರೆ ಅಲ್ಲಿ ಇರುವುದು ಅಸುಕ್ಷೇಪಣೆ ಅಂತ. ಕ್ಷೇಪಣ ಅಂದರೆ ಏನು ಗೊತ್ತಾ? ಕ್ಷೇಪಣ ಅಂದರೆ ಕ್ಷಿಪು ಪ್ರೇರಣೆ ಅಂತ ಧಾತು. ಅದರಿಂದ ಅಸನ ಅಂದರೆ ಪ್ರೇರಣೆ, ಪ್ರೇರಿಸುವ ಶಕ್ತಿ. ನಮ್ಮನ್ನು ಎಚ್ಚರದಲ್ಲಿ ಪ್ರೇರಿಸುವವನು ಯಾರು? ಯೋ ಜಾಗರೇ ಅವನು ಅಸ್ತಕರ್ಣ. ಅಸ್ತಕರ್ಣ. ಅಸ್ತ ಅಂದರೆ ಪ್ರೇರಿತ ಅಂತ ಅರ್ಥ. ಅಸ್ತ ಅಂದರೆ ಕಣ್ಮುಚ್ಚುವುದಲ್ಲ, ನಿದ್ರೆ ಮಾಡುವುದಲ್ಲ, ಅಸು ಪ್ರೇರಣೆ.
ನಮ್ಮ ಎಲ್ಲ ಇಂದ್ರಿಯಗಳು ಎಚ್ಚರದಲ್ಲಿ ಮಾತ್ರ ನೋಡಿ. ನಿದ್ರೆಯಲ್ಲಿ ನಮ್ಮ ಇಂದ್ರಿಯಗಳು ಕೆಲಸ ಮಾಡೋಲ್ಲ, ಮನಸ್ಸು ಮಾತ್ರ ಕೆಲಸ ಮಾಡೋಲ್ಲ, ಹೊರಗಿನ ಇಂದ್ರಿಯಗಳು ಕೆಲಸ ಮಾಡೋಲ್ಲ. ಎಚ್ಚರದಲ್ಲಿ ಸಮ್ಯಕ್ ಹಸ್ತಕರಣ, ಎಲ್ಲ ಇಂದ್ರಿಯಗಳು ಸಂಪೂರ್ಣವಾಗಿ ನಮ್ಮ ಇಂದ್ರಿಯಗಳಿಗೆ ಪ್ರೇರಣೆ ಕೊಟ್ಟು ಇಂದ್ರಿಯಗಳ ಮೂಲಕ ಎಚ್ಚರ ಕೊಡ್ತಾನೆ, ಜ್ಞಾನ ಕೊಡ್ತಾನೆ ಭಗವಂತ. ಅವಾಗೇನಾಗುತ್ತೆ ಅಂದರೆ ಬಹುವಿಧಾನ್ ಕ್ಷಣಧರ್ಮಿಣ ಅರ್ಥಾನ್ನ ಭುಂಕ್ತೆ, ಬಹುವಿಧಾನ ಅರ್ಥಾನ್ನ ಭುಂಕ್ತೆ. ಆವಾಗ ಎಚ್ಚರದಲ್ಲಿ ನಾನಾ ಬಗೆಯ ಅದು ಇದು ಅಂತಲ್ಲ, ಯಾವ್ಯಾವುದೋ ವಿಷಯಗಳ ಅನುಭವ ಆಗುತ್ತೆ. ಅರ್ಥಾನ್ನ ಭುಂಕ್ತೆ ಅಂದರೆ ವಿಷಯಗಳನ್ನು ಅನುಭವಿಸ್ತಾನೆ ಅಲ್ವಾ. ಎಚ್ಚರದಲ್ಲೇ ಅಲ್ವ ನಮಗೆ ಪ್ರಪಂಚದ ಅನುಭವ ಆಗೋದು. ಪ್ರಪಂಚದ ಬಹುವಿಧಾನ್, ಆದರೆ ಎಲ್ಲವೂ ಕ್ಷಣಭಂಗುರ ಅಂತ ಹೇಳ್ತಾರೆ. ಯಾವುದು ಶಾಶ್ವತ ಅಲ್ಲ, ಬರುತ್ತೆ. ಒಂದು ಕ್ಷಣ ಇದು ಅನುಭವ ಬಂತು, ನೆಕ್ಸ್ಟ್ ಮೊಮೆಂಟ್ನಲ್ಲಿ ಇನ್ನೊಂದು ಅನುಭವ, ಇದು ಹೋಯಿತು. ಹೀಗೆ ಕ್ಷಣಧರ್ಮಿಣ ಬಹುವಿಧಾನ್ ಅರ್ಥಾನ್ ಭುಂಕ್ತೆ, ಅನುಭವಿಸುತ್ತಾನೆ ಅಂತ ಕೇಳಿದ ಕೂಡಲೇ ಓ ಇದು ಜೀವನೇ. ಹಾಗಾದರೆ ದೇವರಲ್ಲ, ದೇವರು ಎಚ್ಚರವನ್ನು ಅನುಭವಿಸಲಿಕ್ಕೆ ಉಂಟ. ದೇವರಿಗೆ ಎಚ್ಚರ ಆಗೋದಂತ ಉಂಟ. ಎಚ್ಚರ ಆಗಬೇಕಾದ್ರೆ ನಿದ್ರೆ ಬರಬೇಕಲ್ವ. ನಿದ್ರೆ ಬಾರದವನು ಎಚ್ಚರ ಆಗೋದು ಹೇಗೆ? ಎಚ್ಚರ ಆಗೋದೊಂದು ನಿದ್ರೆಯಿಂದ ಎಚ್ಚರ ಆಗೋದಲ್ವ. ಯಾರಿಗೆ ನಿದ್ರೆಯೇ ಇಲ್ಲವೋ ಅವನು ಎಚ್ಚರ ಆಗೋದು ಹೇಗೆ? ಅದರಿಂದ ಇದು ಜೀವನೇ ಅಂತ ನೇಲು ನೋಟಕ್ಕೆ ಕಾಣುತ್ತೆ ಹಂಸ ಹೇಳೋದು ಭುಂಕ್ತೆ. ಆದರೆ ಒಂದು ತಮಾಷೆ ಏನು ಗೊತ್ತುಂಟ, ಸಂಸ್ಕೃತದಲ್ಲಿ ಒಂದು ಸುಂದರವಾದ ನಿಯಮ ಇದೆ, ಅದು ಲೋಕದಲ್ಲಿಯೂ ಇದೆ. ಬಟ್ ಅದಕ್ಕೆ ವ್ಯಾಕರಣ ಸೂತ್ರ ಹೇಳೋದು ಸಂಸ್ಕೃತದಲ್ಲಿ. ಏನು ಅಂದರೆ ಅದು ಸ್ವಾತಂತ್ರ್ಯ ಸ್ನೇಹಯೋ ಅಂತರ್ನೀತ ನಿಚು ಅಂತ. ಅಂತರ್ನೀತ ನಿಚು ಅಂದರೆ ಮಾಡಿಸುತ್ತೇನೆ ಹೇಳುವುದನ್ನು ಮಾಡುತ್ತೇನೆ ಹೇಳೋದು. ನಿಜಂತ ಪ್ರಯೋಗ ಅಂತ ಇದನ್ನು ನಾನು ಮಾಡುತ್ತೇನೆ ಅಲ್ಲ, ನಾನು ಮಾಡಿಸುತ್ತೇನೆ ಅಂತ ಹೇಳಬೇಕು. ಹಾಗೆ ಭುಂಕ್ತೆ ಅಂದರೆ ತಿನ್ನಿಸುತ್ತಾನೆ, ಹೋಗುವುದನ್ನು ತಿನ್ನುತ್ತಾನೆ ಅಂತ ಹೇಳ್ತಾರೆ. ಯಾಕೆಂದರೆ ಅದು ಸ್ವಾತಂತ್ರ್ಯ ಮತ್ತು ಸ್ನೇಹಕ್ಕೋಸ್ಕರ ಅಂತ. ಲೋಕದಲ್ಲಿ ಹಾಗೆ ಅಲ್ವಾ, ನಾವೊಂದು ಮನೆ ಕಟ್ಟಿಸ್ತೇವೆ, ಅದನ್ನು ಯಾರೋ ಮೇಸ್ತ್ರಿ ಕಟ್ಟಿರ್ತಾನೆ, ಅವನಿಗೆ ಸ್ವಾತಂತ್ರ್ಯ ಇರೋದು ಮೇಸ್ತ್ರಿಗಲ್ಲ, ಇವನಿಗೆ. ಆಮೇಲೆ ಅದರಲ್ಲಿ ಅಟ್ಯಾಚ್ಮೆಂಟು ಸ್ನೇಹ, ಅವನ ದುಡ್ಡಿಗೋಸ್ಕರ ಕಟ್ಟೋದು. ಆ ಮನೆಯ ಮೇಲೆ ಸ್ನೇಹ ಇರೋದಕ್ಕೆ ಕಟ್ಟಿಸೋವನಿಗೆ. ಸ್ವಾತಂತ್ರ್ಯ ಮತ್ತು ಸ್ನೇಹ ಇರುವುದರಿಂದ ಯಜಮಾನ ಹೇಳ್ತಾನೆ, ನಾನು ಬೆವರು ಸುರಿಸಿ ಕಟ್ಟಿದ ಮನೆ ಇದು. ಅವನಿಗೆ ಬೆವರು ಸುರಿಸಲಿಲ್ಲ, ಮನೆ ಕಟ್ಟಲೂ ಇಲ್ಲ, ಯಾರು ಮೇಸ್ತ್ರಿ ಕಟ್ಟಿದ್ದು. ನಾನು ಪ್ರೀತಿಯಿಂದ ಕಟ್ಟಿದ ಮನೆ ಇದು ಅಂತರ್ನೀತ ನಿಚು. ನಮ್ಮ ಭಾಷೆ ಎಲ್ಲ ಭಾಷೆಯಲ್ಲೂ ಇದೆ, ಆದರೆ ಸಂಸ್ಥೆಯಲ್ಲಿ ಅದಕ್ಕೊಂದು ಸೂತ್ರ ಇದೆ. ಅದು ಪಾಣಿನಿ ಬರೆಯಲಿಲ್ಲ, ಅವನು ಮರೆತು ಬಿಟ್ಟಿದ್ದಾನೆ ಆ ಸೂತ್ರವನ್ನು. ಅದು ಅನಂತರ ಪ್ರಾಚೀನ ವ್ಯಾಕರಣದಲ್ಲಿದೆ. ನಿಜವಾಗಿ ಆ ಸೂತ್ರ ಅತ್ಯಂತ ಸುಂದರವಾದ, ಅತ್ಯಂತ ಮುಖ್ಯವಾದ ಭಾಷಾಶಾಸ್ತ್ರಕ್ಕೆ ಸಂಬಂಧಪಟ್ಟ ಅತ್ಯಂತ ಸುಂದರವಾದ ಒಂದು ಸೂತ್ರ. ಅದು ಪಾಣಿನಿ ಮರೆತೇ ಬಿಟ್ಟಿದ್ದಾನೆ, ಅದನ್ನು ಅವನು ಹೇಳಲಿಲ್ಲ. ಇರಲಿ, ನಮ್ಗೆ ಅಡ್ಡಿ ಇಲ್ಲ, ನಾವು ಪಾಣಿನಿಯನ್ನು ಬಿಟ್ಟು ನಾವು ಸಂಸ್ಕೃತವನ್ನು ನೋಡಬೇಕಾಗತ್ತೆ. ಬರೀ ಪಾಣಿನಿಯನ್ನು ಕಟ್ಟಿಕೊಂಡ್ರೆ ಸಂಸ್ಕೃತದ ಸ್ವಾರಸ್ಯ ಗೊತ್ತಾಗೋಲ್ಲ, ಸಂಸ್ಕೃತದ ಎಲ್ಲ ಶಬ್ದಗಳ ಪರಿನಿಷ್ಠೆಯೂ ಗೊತ್ತಾಗೋಲ್ಲ. ಆದ್ದರಿಂದ ಸಮಸ್ತ ಕರ್ಣ ಭುಂಕ್ತೆ ಅಂದರೆ ತಾನು ಆ ಎಚ್ಚರದ ಸುಖವನ್ನು ಜೀವನ ಜೊತೆಗೆ ತಾನು ಅನುಭವಿಸ್ತಾನೆ ಮತ್ತು ನಮಗೆ ಅದನ್ನು ಅನುಭವ ಕೊಡ್ತಾನೆ ಅಂತ. ಎರಡೂ ಆ ಭುಂಕ್ತೆ ಅನ್ನೋದರಲ್ಲಿ ಅಂತರ್ನೀತ ನಿಚು ಪ್ರಯೋಗ ಎರಡೂ ಅರ್ಥ ಬರುತ್ತೆ ಸಂಸ್ಕೃತದಲ್ಲಿ. ಅದರಿಂದ ಹಂಸ ಹೇಳ್ತಾನೆ, ನಾನಾ ವಿಧವಾದ ಪ್ರತಿಕ್ಷಣ ಬದಲಾಗುವ ಈ ಎಚ್ಚರದ ಭೋಗಗಳನ್ನು ಜೀವನ ಜೊತೆಗೆ ತಾನು, ಯಾಕೆಂದರೆ ನಾವು ನೋಡುವಾಗ ದೇವರು ನೋಡ್ತಾನೆ, ನಾವು ಕೇಳುವಾಗ ದೇವರು ಕೇಳ್ತಾನೆ. ಹಾಗಾಗಿ ಇದೆಲ್ಲರ ಭೋಗ, ಇದರ ಸಾರ ಭಾಗ ಅವನು ಅನುಭವಿಸಿದ. ಅದು ನೋಡುವಾಗ ನಮಗೆ ದುಃಖ ಆಯಿತು, ಅದು ಆಗೋಲ್ಲ ಅವನಿಗಷ್ಟೇ, ಅವನಿಗೆ ದುಃಖ ಆಗೋಲ್ಲ. ನಮಗೆ ಯಾವುದೋ ಕೆಟ್ಟ ದೃಶ್ಯ ನೋಡಿ ದುಃಖ ಆಗುತ್ತೆ, ಕೆಟ್ಟ ಸುದ್ದಿ ಕೇಳಿದರೆ ದುಃಖ ಆಗುತ್ತೆ, ಅವನಿಗೆ ಇಂದ್ರಿಯಗಳಿಂದ ಅನುಭವ ಬರುತ್ತೆ, ದುಃಖ ಆಗೋದಿಲ್ಲ. ಅದರಿಂದ ಅವನು ಸಾರಭೋಕ್ತ ಅಂತ ಕರೀದ. ಅವನು ಬರೀ ಅದರ ಸುಖಾಂಶ ಮಾತ್ರ ಸ್ವೀಕಾರ ಮಾಡ್ತಾನೆ. ಆಯಿತು. ಆಮೇಲೆ ಭುಂಕ್ತೆ, ತಾನು ಅನುಭವಿಸುತ್ತಾನೆ ಜೀವನ ಜೊತೆಗೆ. ಕಣ್ಣಿನಲ್ಲಿದ್ದು ನೋಡುತ್ತಾನೆ, ಕಿವಿಯಲ್ಲಿದ್ದು ಕೇಳುತ್ತಾನೆ, ಮೂಗಿನಲ್ಲಿದ್ದು ಮೂಸ್ತಾನೆ, ಬಾಯಿಯಲ್ಲಿದ್ದು ನಮ್ಮೊಟ್ಟಿಗೆ ತಿಂತಾನೆ. ಎಲ್ಲ ಇಂದ್ರಿಯಗಳಲ್ಲೂ ಭಗವಂತ, ಅದಕ್ಕೆ ಸಮಸ್ತ ಕರ್ಣ, ಎಲ್ಲ ಇಂದ್ರಿಯಗಳಿದ್ದು ಎಲ್ಲ ಗ್ರೇವಂತ. ಕೈಯಲ್ಲಿದ್ದು ನಮ್ಮ ಕೆಲಸ ಮಾಡ್ತಾನೆ, ಕಾಲಲ್ಲಿದ್ದು ನಡೀತಾನೆ ನಮ್ಮೊಟ್ಟಿಗೆ. ಆದ್ದರಿಂದ ಇದು ಎಚ್ಚರದ ಸ್ಥಿತಿ. ಇದು ಯಾರು ಅಂದರೆ ಮುಂದೆ ಹೇಳ್ತಾರೆ, ಇದು ಜೀವ ಅಲ್ಲ. ಯಾಕೆಂದರೆ ಜೀವನಿಗೆ ಸ್ವಾತಂತ್ರ್ಯವೇ ಇಲ್ಲ. ನಾ ಯಾವುದನ್ನು ನೋಡಬೇಕು ಅನ್ನೋದು ಗೊತ್ತಿಲ್ಲ. ಕಣ್ಣು ತೆರೆದಾಗ ಯಾವುದು ಖಂಡಿತ ನೋಡ್ತಾನೆ ಅಷ್ಟೇ. ಇದನ್ನು ನೋಡಬೇಕು, ಅದು ಬರಲಿ, ಇದು ಬರುತ್ತಾ ಅದು? ಹಾಗಾದರೆ ಎಚ್ಚರದಲ್ಲಿ ನೋಡುವುದಕ್ಕೂ ಜೀವನಿಗೆ ಸ್ವಾತಂತ್ರ್ಯ ಇಲ್ಲ. ಎಚ್ಚರ ಆಗಲಿ ಅಂದರೆ ಆಗೋಲ್ಲ. ಎಚ್ಚರ ಆದಮೇಲೆ ಅದು ಬೇಕು ಇದು ಬೇಕು ಅವನಿಗೆ ಎಣಿಸಿದ್ದು ಯಾವುದೂ ಸಿಗೋಲ್ಲ. ಯಾವುದು ಸಿಕ್ಕಿತೋ ಅದನ್ನು ಪಡಿತಾನೆ, ಯಾವುದು ಖಂಡಿತೋ ಅದನ್ನು ಕಾಣ್ತಾನೆ, ಯಾವುದು ಕೇಳಿತೋ ಅದನ್ನು ಕೇಳ್ತಾನೆ ಅಷ್ಟೇ. ಅವನಿಗೆ ಇಂಥದೇ ಕೇಳಬೇಕು, ಇಂಥದೇ, ಯಾವ ಸ್ವಾತಂತ್ರ್ಯವೂ ಇಲ್ಲ. ಅಂದರೆ ನೋಡಿ, ರೂಪ ನಮ್ಮದಲ್ಲ, ಯಾರೋ ನಮ್ಮ ಮುಂದೆ ಒಂದು ರೂಪ ಇಟ್ಟ,
ಕಣ್ಣು ನಮ್ಮದಲ್ಲ, ಯಾರೋ ಕಣ್ಣಿಗೆ ಕೊಟ್ಟ, ಕಣ್ಣು ಕೊಟ್ಟ, ರೂಪ ಇಟ್ಟ, ಖಂಡಿತ ನೋಡಿದ್ದೇವೆ. ನಮ್ಮದೆಂಥದ್ದು ಅದರಲ್ಲಿ? ನಮ್ಮ ಸ್ವಂತದ ಏನಿಲ್ಲ. ಇದು ವಿಚಿತ್ರ. ಆದ್ದರಿಂದ ಅದನ್ನು ಹೇಳ್ತಾರೆ, ಅದನ್ನು ಕೊಟ್ಟ ಸಹ ಏಕಃ ಅಂತಾರೆ. ಅದು ಒಬ್ಬನೇ, ಅವನು ಒಬ್ಬ. ಯಾರು ಒಬ್ಬ ಅಂದರೆ ಯಾರು ಎಲ್ಲವನ್ನೂ ಒಬ್ಬನೇ ಮಾಡ್ತಾನೋ, ಏಕಃ ಅನ್ನೋದಕ್ಕೆ ಏಷ ಏವ ಕರೋತಿ ಇತಿ ಏಕಃ ಅಂತ ಅದಕ್ಕೆ ಹಳೆಯ ನಿರ್ವಚನ. ಯಾರೊಬ್ಬನೇ ಎಲ್ಲವನ್ನು ಮಾಡ್ತಾನೋ ಅವನಿಗೆ ಏಕಃ ಅಂತ. ಏಕಃ ಅಂದರೆ ಒಬ್ಬ ಅಂತ ಅಷ್ಟೇ ಅರ್ಥ ಅಲ್ಲ. ನಾವು ಏಕವೇ, ನೀವು ಒಬ್ಬೊಬ್ಬರು ಏಕವೇ. ಅದು ಏಕಃ ಅಂದರೆ ಎಲ್ಲವನ್ನೂ ಯಾರು ಒಬ್ಬನೇ ಮಾಡ್ತಾನೋ ಅವನಿಗೆ ಏಕ ಅಂತ ಹೆಸರು, ಸರ್ವಕರ್ತ ಅಂತ ಅರ್ಥ. ಅಂಥ ಭಗವಂತ ಎಚ್ಚರವನ್ನು ಕೊಟ್ಟ. ಆಮೇಲೆ ಎರಡನೇದು ಕನಸು, ಸಮಸ್ತ ಕರ್ಣ. ಅದನ್ನು ಮುಂದೆ ಕರ್ಣೆ ಮಾಡಿ. ಈಗ ಹಿಂದೆಗೆ ಸಮಸ್ತ ಕರ್ಣ ಎಚ್ಚರಕ್ಕಾಯಿತು. ಭುಂಕ್ತೆ ಸಮಸ್ತ ಕರ್ಣ. ಸಮಸ್ತ ಕರ್ಣ ಹೃದಯ ತತ್ ಸದೃಕ್ಷಾನ್ ಸ್ವಪ್ನೆ. ಮುಂದೆ ಸ್ವಪ್ನಕ್ಕಾಗುವಾಗ ತತ್ ಸದೃಕ್ಷಾನ್ ಭುಂಕ್ತೆ. ಎಚ್ಚರದ ಹಾಗೆ, ಎಚ್ಚರದಲ್ಲಿ ನಾವು ಕಂಡದ್ದು ಹೇಗಿದೆ ಹಾಗೆಯೇ ಇರುತ್ತೆ ನಿದ್ರೆಯಲ್ಲಿ ಕೂಡ. ಅದು ಎಚ್ಚರವೇನೋ ಭ್ರಮೆ ಬರುವಷ್ಟು ಸಹಜವಾಗಿರ್ತದೆ. ಆದ್ದರಿಂದ ಎಚ್ಚರದಲ್ಲಿ ಕಂಡ ವಸ್ತುಗಳಿಗೆ ಸದೃಶವಾದ, ಆದರೆ ಎಚ್ಚರದ ಕಂಡ ವಸ್ತುಗಳಂತೆ ಅದು ಪಂಚಭೂತಗಳಿಂದ, ಮಣ್ಣು ನೀರು ಬೆಂಕಿಯಿಂದ ಅದ್ದಲ್ಲ, ಅದರ ಹಾಗೆಯೇ ಕಾಣುವ ಒಳಗಿನ ಸಂಸ್ಕಾರದ ಕ್ರಿಯೇಷನು. ನಾವು ನಿನ್ನೆ ನೋಡಿದ, ಕೇಳಿದ, ಮಾಡಿದ, ಕೆಲವೊಮ್ಮೆ ನೋಡದ, ಕೇಳದ, ಮಾಡದ. ಯಾಕೆಂದರೆ ಕನಸಿನಲ್ಲಿ ಕಂಡದ್ದೆಲ್ಲ ನಮ್ಮ ಸೈಕಾಲಜಿಯನ್ನು ಹೇಳುತ್ತೆ ಅಂದರೆ ಅವು ಎಚ್ಚರದಲ್ಲಿ ಕಂಡದ್ದು, ನೋಡಿದ್ದು, ಮಾಡಿದ್ದು ಕನಸಿನಲ್ಲಿ ಕಾಣುತ್ತೆ. ಎಚ್ಚರದಲ್ಲಿ ಬಯಸಿದ್ದು ಈಡೇರದ್ದು ಕನಸಿನಲ್ಲಿ ಕಾಣುತ್ತೆ. ಇದೆಲ್ಲ ಮಾಡರ್ನ್ ಸೈಕಾಲಜಿ ಹೇಳುತ್ತೆ. ಅದಕ್ಕೆ ಉಪನಿಷತ್ಕಾರರು ಹೇಳ್ತಾರೆ, ಅಪ್ಪ ಕನಸಿನಲ್ಲಿ ನಾನು ಸತ್ತೆ ಅಂತ ಕನಸು ಬರುತ್ತೆ. ಯಾವಾಗ ಕಂಡದ್ದು ಅದನ್ನು? ಇಲ್ಲಪ್ಪ, ಅದು ಯಾರೋ ಒಬ್ಬ ಸತ್ತಿದ್ದಾನೆ, ಅದನ್ನು ನೋಡಿದ್ದೇನೆ, ನನ್ನನ್ನು ನೋಡಿದ್ದೇನೆ, ಎರಡು ಕ್ಲಬ್ ಆಗುತ್ತೆ. ಈಗ ಒಬ್ಬ ಮನುಷ್ಯನನ್ನು ನೋಡ್ತಾನೆ, ಒಂದು ಕುದುರೆಯನ್ನು ನೋಡ್ತಾನೆ. ಮನುಷ್ಯನಿಗೆ ಕುದುರೆ ಮುಖ ಇಲ್ಲ, ಅದು ಕನಸಿನಲ್ಲಿ ಕುದುರೆ ಮುಖದ ಮನುಷ್ಯ. ಯಾಕಂದರೆ ಕುದುರೆಯನ್ನು ಕಂಡಿದ್ದಾನೆ, ಅದು ಕ್ಲಬ್ ಆಗಿಬಿಡುತ್ತೆ. ಸೊ ಎಚ್ಚರದಲ್ಲಿ ಕಂಡದ್ದು ಅಸಂಗತವಾಗಿ ಒಂದಕ್ಕೊಂದು. ನಾಳೆ ಮೊಲಕ್ಕೆ ಕೋಡು ಬರ್ಬೋದು ಕನಸಿನಲ್ಲಿ, ಯಾಕಂದರೆ ಕೋಡು ನೋಡಿದ್ದಾನೆ, ಮೊಲ ನೋಡಿದ್ದಾನೆ. ಅದು ಎಚ್ಚರದಲ್ಲಿ ಇಲ್ಲದೇ ಇದ್ದದ್ದು ಕನಸಲ್ಲಿ ಕಾಣ್ಬೋದು. ಯಾಕಂದರೆ ಎಚ್ಚರದಲ್ಲಿ ಒಂದೇ ಕಡೆ ಇಲ್ಲದ್ದು, ಎರಡು ಕಡೆಯಿಂದ ಒಟ್ಟಾಗುತ್ತೆ. ಅದು ಹೋಗಲಿ, ಅದು ಕಂಡದ್ದು. ಆದರೆ ಎಷ್ಟೋ ಸಂದರ್ಭಗಳಲ್ಲಿ ನಾಳೆ ನಡೆಯುವಂಥದ್ದು, ಈ ತನಕ ಎಲ್ಲಿಯೂ ಕಂಡದ್ದು ಇಲ್ಲ, ಕೇಳಿದ್ದು ಇಲ್ಲ, ನೋಡಿದ್ದು ಇಲ್ಲ, ನಾಳೆ ನಡೆಯುವಂತಹ ಘಟನೆ ಇವತ್ತು ಕನಸು ಬೀಳುತ್ತೆ. ಇದಕ್ಕೇನು ಹೇಳಬೇಕು? ಏನೂ ಲಿಂಕ್ ಇಲ್ಲ, ನಮ್ಗೆ ಗೊತ್ತೇ ಇಲ್ಲ. ಆದರೆ ಆ ಕನಸು ಗೊತ್ತಿದ್ದವನೊಬ್ಬ ನಮ್ಮ ಕನಸು ಕೊಡ್ತಾನೆ ಅಂತಾಯಿತು. ಆ ಗೊತ್ತಿದ್ದವನು ಯಾರು? ನಾವಲ್ಲ. ನಮಗೆ ನಾಳೆ ಏನಾಗುತ್ತೆ ಅಂತ ದೇವರಾಣಿಗೂ ಇವತ್ತು ಗೊತ್ತಿಲ್ಲ. ಆದರೆ ನಮಗೆ ಕನಸು ಬೀಳುತ್ತೆ. ಕನಸು ಬಿದ್ದದ್ದು, ಈಗ ಇದನ್ನು ನಿಮಗೆ ನಡೆದದ್ದು ಘಟನೆ ಹೇಳ್ತೇನೆ ನಾನು. ಕಲ್ಕತ್ತಾದಲ್ಲಿ ಡಮ್ ವಿಮಾನ ನಿಲ್ದಾಣದಲ್ಲಿ ಒಂದು ಆಕ್ಸಿಡೆಂಟ್ ಆಯಿತು, ಪ್ಲೇನ್ ಆಕ್ಸಿಡೆಂಟು. ಅದರ ಮುಂಚಿನ ದಿವಸ ಅವರು ಆ ಪ್ಲೇನಲ್ಲಿ ವಿದೇಶದಿಂದ ಬರುವವರೊಬ್ಬರು ಫೋನ್ ಮಾಡಿದ್ದರು, ಆ ಪ್ಲೇನಲ್ಲಿ ಬರ್ತೇನೆ ಅಂತ ಆ ಮನೆಯವರಿಗೆ. ಅವತ್ತು ರಾತ್ರಿ ಆ ಮನೆ ಯಜಮಾನಿ ಕನಸು ಆ ಪ್ಲೇನ್ ಆಕ್ಸಿಡೆಂಟ್ ಆಯಿತು ಅಂತ. ಅವರಿಗೆ ಗೊತ್ತೇ ಇಲ್ಲ, ಅವ್ರು ಬರ್ತಾರೆ ಅಂತ ಅವ್ರು ಕಾಯ್ತಾ ಇದ್ದಾರೆ. ಮರುದಿವಸ ಬೆಳಿಗ್ಗೆ ಪೇಪರ್ನಲ್ಲಿ ಫೋನ್, ಅದಕ್ಕೆ ಆಕ್ಸಿಡೆಂಟ್ ಆದ ಸುದ್ದಿ ಪಬ್ಲಿಷ್ ಆಯಿತು. ಹಾಗಾದ್ರೆ ಮರುದಿವಸ ಸುದ್ದಿ ನೋಡಿದ್ದು ಮರುದಿವಸ, ಮುಂಚಿನ ದಿವಸ ಅದನ್ನು ಅವನು ಕನಸಲ್ಲಿ ಕಂಡಿದ್ದಾರೆ. ಈ ಆಕ್ಸಿಡೆಂಟನ್ನು ಕಂಡು ಕನಸು ಕಾಣಿಸಿದವನು ಯಾರು? ನಮಗೆ ಕನಸಿನಲ್ಲಿ ಬಿದ್ದದ್ದು ಗೊತ್ತೇ ಇಲ್ಲ, ಅಥವಾ ಇನ್ಯಾರೋ ಪ್ರಿಡಿಕ್ಟ್ ಮಾಡಲಿಕ್ಕೂ ಸಾಧ್ಯ ಇಲ್ಲ, ಸುದ್ದಿ ಬರಲಿಕ್ಕೂ ಸಾಧ್ಯ ಇಲ್ಲ. ಹಾಗಾದರೆ ನಾಳೆ ಆಗುವುದು, ಮುಂದೆ ಆಗುವುದನ್ನು ಗೊತ್ತಿದ್ದವನು ಯಾರೋ ಒಬ್ಬ ನಮ್ಮ ಕನಸನ್ನು ಪ್ರೇರಿಸ್ತಾ ಇದ್ದಾರೆ, ಅವನು ಕನಸು ಕಾಣಿಸ್ತಾ ಇದ್ದಾನೆ, ನಾವು ಕಾಣ್ತಾ ಇದ್ದೇವೆ. ವಿ ಆರ್ ಮಿಯರ್ ಸ್ಪೆಕ್ಟೇಟರ್ಸ್. ಸಿನಿಮಾ ಥಿಯೇಟ್ರಲ್ಲಿ ಏನು ತೋರಿಸಿದ್ರು ಅದನ್ನು ನೋಡೋದಷ್ಟೇ. ಅದು ಹಾಗೆ ಕಾಣಬೇಕು, ಹೀಗೆ ಕಾಣಬೇಕು ಹಕ್ಕು ನಮಗಿಲ್ಲ. ಅದೇ ನಾವು ಕೊಡಲಿಲ್ವ ₹300, ನಾವು ಹೇಳಿದಾಗ ಬರಲಿದ್ದು ಬರೋಲ್ಲ. ಹಾಗಾಗಿ ಇದು ಯಾರು ಕನಸು ಎಚ್ಚರ, ಕನಸಿನಲ್ಲಿ ತತ್ಸದೃಕ್ಷಾನ್. ಆವಾಗ ನಮಗೆ ಇದು ಎಚ್ಚರ ಅನ್ನೋ ಭ್ರಮೆಯದಲ್ಲೇ ನೋಡೋದು ನಾವು ಅದು ಎಚ್ಚರ ಅಲ್ಲ ಅಂತ ಕೂಡ ಗೊತ್ತಿಲ್ಲ. ಇದು ಎಚ್ಚರ ಅಂತ ತಿಳ್ಕೊಂಡು ಕನಸು ಕಾಣ್ತೇವೆ. ಎಚ್ಚರ ಹಾಗೇ ಇರ್ತದೆ. ಅದು ಎಚ್ಚರ ಆದ ಮೇಲೆ ಅದು ಎಚ್ಚರ ಅಲ್ಲ ಅಂತ ಗೊತ್ತಾಗೋದು. ತತ್ಸದೃಕ್ಷಾನ್ ಸ್ವಪ್ನೆ. ಆಮೇಲೆ ಅಥವಾ ಸುಪ್ತಃ, ಅದೇ ಈಗ ಕನಸು ಆಯಿತು. ಸ್ವಪ್ನೇ ಭುಂಕ್ತೆ, ಅಲ್ಲಿಯೂ ಕೂಡ ಮಾನಸಿಕವಾದ ಅಂಶಗಳನ್ನು, ಸಂಸ್ಕಾರದಿಂದ ಬಂದ ರೂಪಗಳನ್ನು ಕಾಣ್ತಾನೆ, ಕಂಡು ಅನುಭವಿಸ್ತಾನೆ, ಜೀವನಿಗೆ ಅನುಭವ ಕೊಡ್ತಾನೆ,
ಭಗವಂತನೂ ಕಾಣ್ತಾನೆ. ಇದು ಹೇಗೆ ಗೊತ್ತಾಯಿತು ಅಂದರೆ ಶ್ರುತಿ ಹೇಳುತ್ತೆ. ಅದೇನು ಅಂದರೆ ಅಸುಪ್ತ ಸುಪ್ತಾನ್ ಅಭಿಚಾಕಶೀತಿ ಸ್ವಪ್ನೇನ ಶರೀರಂ ಅಭಿಪ್ರಹತ್ಯ ಅಸುಪ್ತ ಸುಪ್ತಾನ್ ಅಭಿಚಾಕಶೀತಿ. ಕನಸು ಬಂದಾಗ ಶಾರೀರಂ ಅಭಿಪ್ರಹತ್ಯ, ಜೀವನಿಗೆ ಎಚ್ಚರ ತಪ್ಪಿಸಿ ತಾನು ಎಚ್ಚರವಾಗಿದ್ದು ಅವನಿಗೆ ಕನಸು ಕಾಣಿಸ್ತಾನೆ ಅಂತ ಹೇಳ್ತದೆ ಉಪನಿಷತ್ತು. ಅದೇ ರೀತಿ ಅದು ಒಂದೇ ಅಲ್ಲ, ಕಠೋಪನಿಷತ್ತು ಬರುತ್ತೆ. ರತಂಪಿ ಬಂತವು ಸುಕೃತಸ್ಯ ಲೋಕೆ ಗುಹಾಂ ಪ್ರವಿಷ್ಟೌ ಪರಮೇ ಪರಾರ್ಥೇ ಛಾಯಾತಪೌ ಬ್ರಹ್ಮವಿದೋ ವದಂತಿ ಪಂಚಾಗ್ನಯೋ ಯೇ ಚ ತೃಣಾಚಿಕೇತಾ. ರತಂಪಿ ಬಂತವು, ಒಳಗಿನಿಂದ ಪುಣ್ಯಫಲವಾದ ಸುಕೃತವನ್ನು ಭಗವಂತ ಕುಡಿತಾ ಇದ್ದಾನೆ, ತಿಂತಾ ಇದ್ದಾನೆ. ಎಲ್ಲಿ? ಸುಕೃತಸ್ಯ ಲೋಕೆ, ಪುಣ್ಯ ನಿರ್ಮಿತವಾದ ಶರೀರದ. ಅದು ಯಾಕೆ ಹೇಳಿದ್ರೆ ಅದು ಪಾಪ ತಗೊಳ್ಳೋಲ್ಲ ಅವನು. ಪುಣ್ಯ ನಿರ್ಮಿತವಾದ ಈ ಶರೀರದಲ್ಲಿ ಮತ್ತು ಸುಕೃತಸ್ಯ ಲೋಕೆ, ಪುಣ್ಯ ನಿರ್ಮಿತವಾದ ಶರೀರದಲ್ಲಿ ವಾಸವಾಗಿರ್ತಕ್ಕಂಥ ವಾಯುದೇವರಲ್ಲಿ ಕೂತು ಗುಹಾಂ ಪ್ರವಿಷ್ಟವು, ಶರೀರದ ಗುಹೆಯ ಒಳಗೆ ಕೂತು ಪರಮೇ ಪರಾರ್ಥೆ, ಭಗವಂತನಿಗೆ ಆಶ್ರಯವಾದ್ದರಿಂದ ಈ ಶರೀರ ಪರಮ ಅಂದರು. ಇದು ಶ್ರೇಷ್ಠವಾದ ಶರೀರ, ಯಾಕೆ? ಭಗವಂತನ ಮನೆ. ಆದರೆ ಭಗವಂತನ ಪರಾರ್ಧೆ, ಪರ ಅಂದರೆ ಭಗವಂತನ ಭಿನ್ನನಾದ ಒಬ್ಬ ಜೀವನಿಗೂ ಅರ್ಧ ಅಂದರೆ ಮನೆ ಸಂಸ್ಕೃತದಲ್ಲಿ. ಇದು ಜೀವನ ಮನೆ, ಭಗವಂತನ ವಾಸಸ್ಥಾನ, ಪರಮೇ ಪರಾರ್ಥೆ. ಅಷ್ಟೇ ಅಲ್ಲ, ಪರಮೇ ಎಲ್ಲ ಜೀವರಿಂದ ಉತ್ತಮನಾದ, ಪರಾರ್ಧೆ ಅತ್ಯಂತ ಸಮೃದ್ಧನಾದ ಪ್ರಾಣದೇವರಲ್ಲಿ ಕೂತು. ಆಮೇಲೆ ಛಾಯಾತಪು, ಅಂಥ ಒಳಗೆ ಕೂತು ನಮ್ಮ ಸುಖ ದುಃಖಗಳಲ್ಲಿ ಸುಖವನ್ನು ಮಾತ್ರ ರಸವನ್ನು ಹೀರುವ ಭಗವಂತ. ಗುಹಾಂ ಪ್ರವಿಷ್ಟವು ಪರಮೇ ಪ್ರಾರ್ಥೆ ಛಾಯಾತಪವು, ಅವನು ಜ್ಞಾನಿಗಳಿಗೆ ನೆರಳಿನಂತೆ ಆಸರೆ, ದುಷ್ಟರಿಗೆ ಬಿಸಿಲಿನಂತೆ ಸುಡುವ ಶಕ್ತಿ. ಬ್ರಹ್ಮವಿದೋ ವದಂತಿ, ಹೀಗೆ ವಿದಃ ಬ್ರಹ್ಮವಿದಃ ಬ್ರಹ್ಮ ವದಂತಿ, ಬ್ರಹ್ಮನನ್ನು ಬಲ್ಲವರು ಹೀಗೆ ಹೇಳ್ತಾರೆ. ಬರೇ ಅಷ್ಟೇ ಅಲ್ಲ, ಪಂಚಾಗ್ನಿಯೋ ಯೇ ಚ ತೃಣಾಚಿಕೇತಾ, 5 ಅಗ್ನಿಗಳು. ಹಿಂದೆ ಮಹಾಯಾಗ ಮಾಡುವಾಗ ಈಗ 3 ಅಗ್ನಿ ಇರೋದು, ತ್ರೇತ ಅಂತ ಹೇಳ್ತಾರೆ. ಅದು ಇದು ಗಾರ್ಹಪತ್ಯ, ಆಹ್ವನೀಯ, ದಕ್ಷಿಣಾಗ್ನಿ ಅಂತ. ಗಾರ್ಹಪತ್ಯ ಮನೆಯಲ್ಲೇ ಕಾಯಮಿರುವಂಥದ್ದು, ಅಲ್ಲಿಂದ ಹೋಮಕ್ಕೋಸ್ಕರ ಹಾಕಿದ ಕುಂಡದಲ್ಲಿರುವಂಥದ್ದು ಆಹ್ವನೀಯ. ಅದರ ಪಕ್ಕದಲ್ಲಿ ಪಿತೃಗಳ ಆರಾಧನೆಗೋಸ್ಕರ ಇರುವಂಥದ್ದು ದಕ್ಷಿಣ ಭಾಗದಲ್ಲಿರುವ ಕುಂಡ, ಅಲ್ಲಿ ಇರತಕ್ಕಂಥ ಆರಾಧನೆ ಹೀಗೆ 3 ಇರುವುದು. ಆ ಗಾರ್ಹಪತ್ಯ, ಆಹ್ವನೀಯ, ದಕ್ಷಿಣಾಗ್ನಿ ಅಂತ, ಅಥವಾ ಅದನ್ನು ಅನ್ವಾಹಾರ್ಯ ಪಚನ ಅಂತ ಹೇಳ್ತಾರೆ. ಇವೆಲ್ಲ ಹೆಸರು. ಇನ್ನೂ 2 ಇದೆ, ಮತ್ತು 2 ಕುಂಡಗಳಿವೆ. ಅದು ಮಹಾಯಜ್ಞದಲ್ಲಿ. ಅದು ಯಾವುದೊಂದು, ಒಂದು ಪ್ರಣೀತಾಗ್ನಿ, ಒಂದು ಆಗ್ನೇಯಥರ. ಹೀಗೆ ಪಂಚಾಗ್ನಯ, ಅದು 5 ಅಗ್ನಿಗಳಲ್ಲಪ್ಪ ಅಂದರು. ಅದೇ ಅದು ಬ್ರಹ್ಮವಿದೋ ವದಂತಿ, ಆ ಪಂಚಾಗ್ನಿಗಳು ಕೂಡ ಭಗವಂತನ ರೂಪವೇ. ಅದು ಅಗ್ನಿಯಲ್ಲ, ಪಂಚಾಗ್ನಯ ಪಂಚರೂಪಿಯಾದ ಭಗವಂತನೇ. ಹೀಗೆ ಕಠೋಪನಿಷತ್ತು ನಮಗೆ ಆ ಪಂಚಾಗ್ನಿಯ ಪರಿಚಯ ಮಾಡಿಸ್ತಾ, ಅದರ ಜೊತೆಗೆ ನಮ್ಮ ಒಳಗಿರತಕ್ಕಂಥ ಸುಖದ ಅನುಭವವನ್ನು ನಮಗೆ ಕೊಡ್ತಾ, ಪ್ರಾಣದೇವನಲ್ಲಿ ಕೂತು ತಾನೂ ಆ ಸುಖವನ್ನು ಅನುಭವಿಸ್ತಾನೆ ಅಂತ ಕಠೋಪನಿಷತ್ತು ಹೇಳುತ್ತೆ. ಉಪನಿಷತ್ತುಗಳೆಲ್ಲ ಬಂದಿದೆ, ಅದನ್ನು ಹೇಳ್ತಾರೆ. ಸುಪ್ತಃ ಉಪಸಂಹರತೆ ಸ ಏಕಃ ಅಂದರು. ಅಥ ಸುಪ್ತಃ ಉಪಸಂಹರತೆ, ಈಗ ಎಚ್ಚರದಲ್ಲಿ ಹೊರಗಿನ ಪ್ರಪಂಚದ ಸಂಪರ್ಕ ಆಯಿತು. ಕನಸಲ್ಲಿ ಅದನ್ನು ವಿಡ್ರಾ ಮಾಡಿದರು ನೋಡಿ. ಆ ಅಂತಂದರೆ ನಾನು ಹೇಳಿದೆ ಆಪ್ತಿ, ಅಂದರೆ ಕಾಂಟ್ಯಾಕ್ಟ್ ವಿತ್ ದ ಎಕ್ಸ್ಟರ್ನಲ್ ವರ್ಲ್ಡ್. ಅಲ್ಲಿಂದ ಅಂದರೆ ವಿಡ್ರಾವಲ್, ಉತ್ಕರ್ಷ. ಎಲ್ಲವನ್ನು ಒಳಗೆ ಹೇಳಿಕೊಂಡು ಒಳಗಿನ ಪ್ರಪಂಚದ ಇಂದ್ರಿಯಗಳನ್ನು ಉಪಯೋಗಿಸಿದ. ಮಾನಲ್ಲಿ ಉಪಸಂಹರತೆ, ಒಳಗಿನ ಇಂದ್ರಿಯವೂ ಕೆಲಸ ಮಾಡೋಲ್ಲ, ನಿದ್ರೆಯಲ್ಲಿ ಮನಸ್ಸು ಕೆಲಸ ಮಾಡೋಲ್ಲ. ಹಾಗಾಗಿ ಎಲ್ಲ ಇಂದ್ರಿಯಗಳು ಕೆಲಸ ಇದರಲ್ಲಿ ಸಮಸ್ತಕರ್ಣ ಅಂತ ಸ್ವಪ್ನಕ್ಕಾಗುವಾಗ ಅಲ್ಲಿ ನಿರಸ್ತಕರ್ಣ ಅಂತ ಅರ್ಥ. ನಿರಸನೆ. ಆವಾಗ ಇಂದ್ರಿಯಗಳು, ಎಲ್ಲ ಇಂದ್ರಿಯಗಳು ಕೆಲಸ ನಿಲ್ಲಿಸಿ ಒಳಗಿನ ಇಂದ್ರಿಯ ಮಾತ್ರ ಕೆಲಸ ಮಾಡಿತ್ತು. ನಿದ್ರೆಯಲ್ಲಿ ಅದು ಹೋಯಿತು, ಉಪಸಂಹಾರ. ಯಾವ ಇಂದ್ರಿಯವೂ ಕೆಲಸ ಮಾಡಲಿಕ್ಕಿಲ್ಲ. ಮತ್ತು ಆವಾಗ ಆನಂದ ಅನುಭವ ಆಗುತ್ತಲ್ಲ, ಸುಖವಾಗಿ ನಿದ್ರೆ ಬಂತು ಅಂತ. ಮನಸ್ಸಿನಿಂದ ಅಲ್ಲ, ಮನಸ್ಸಿಗೆ ಕೆಲಸ ಮಾಡೋಲ್ಲ. ಮತ್ತು ಅದು ಜೀವಾನಂದ, ಸ್ವರೂಪಾನಂದ. ಸ್ವರೂಪಾನಂದ ನಮಗೆ ಗೊತ್ತಿರೋದೇ ನಿದ್ರೆಯಲ್ಲಿ. ಎಚ್ಚರ ಆದ ಕೂಡಲೇ ಸ್ವರೂಪಾನಂದ ಹೊರಟೋಗ್ಬಿಡುತ್ತೆ, ಅದು ಮುಚ್ಚಿಬಿಡುತ್ತೆ, ಕವರ್ಡ್. ಹಾಗಾಗಿ ಅದರಿಂದ ಉಪಸಂಹರತೆ. ಇದು ಯಾರಪ್ಪ? 3 ಕೆಲಸ ಮಾಡುವ 3 ಜನ ಇದ್ದಾರೆ ಒಳಗೆ. ಇಲ್ಲೊಬ್ಬ ಇದ್ದಾನೆ, ಇಲ್ಲೊಬ್ಬ ಇದ್ದಾನೆ, ಇಲ್ಲೊಬ್ಬ ಇದ್ದಾರೆ. ಸ ಏಕಃ ಅಂದರು. ಒಬ್ಬನೇ ಭಗವಂತ 3 ಕಡೆ ನಿಲ್ಲಿಸಿ 3 ಕ್ರಿಯೆ ಮಾಡ್ತಾನೆ. ಅದು ನೀನು ಮಾಡುವುದೂ ಅಲ್ಲ, 3 ಜನ ಮಾಡುವುದೂ ಅಲ್ಲ, ಒಬ್ಬನೇ. ಸ ಏಕಃ. ಅದು ಏನು ಆಧಾರ? ಸ್ಮೃತ್ಯನ್ವಯಾತ್. ಸ್ಮೃತ್ಯನ್ವಯಾತ್ ಅಂತಂತಾರೆ. ಅಂದರೆ
ನಾವು ಸ್ಮೃತಿ ಅಂತಂದರೆ ಈ ಅನೇಕ ಅರ್ಥ. ನಮ್ಮ ನೆನಪುಗಳು ನೀವೇ ಅನುಭವಿಸಿದ ನೆನಪು ಮಾಡಿಕೊಳ್ಳಿ. ನೀವೇ ಎಚ್ಚರ ಆಯಿತಾ? ನಿಮಗೆ ಕನಸು ಬಿತ್ತಾ? ನೀವೇ ಕನಸು ಕಂಡದ್ದ ಅಲ್ಲ ಅಂತ ಗೊತ್ತಿದೆ ನಿಮಗೆ. ಅದರಿಂದ ನಿಮ್ಮ ಬದುಕಿನ ಘಟನೆಗಳನ್ನು ನೀವೇ ನೆನಪಿಸಿಕೊಳ್ಳಿ. ಆಮೇಲೆ ಪ್ರಾಚೀನರು ಹೇಳಿರ್ತಕ್ಕಂಥ ಸ್ಮೃತಿ ಗ್ರಂಥಗಳನ್ನು ನೋಡಿ. ಅದರಲ್ಲಿಯೂ ಒಬ್ಬೊಬ್ಬರು ಒಂದೊಂಥರ ಹೇಳ್ತಾರೆ. ಋಷಿ ನೈಕೋ ಮುನಿ ಯಸ್ಯ ವಚಃ ಪ್ರಮಾಣಂ. ಒಬ್ಬ ಋಷಿ ಹೀಗೆ ಹೇಳ್ತಾನೆ, ಇನ್ನೊಬ್ಬ ಇನ್ನೊಂದು ರೀತಿ ಹೇಳ್ತಾನೆ. ಅದಕ್ಕೇನು ಮಾಡಬೇಕು? ಅನ್ವಯಾತು. ಅದಕ್ಕೆ ಅಸುಪ್ತ ಸುಪ್ತಾನಬಿಂಬ ಶ್ರುತಿಯನ್ನು ಸಮನ್ವಯ ಮಾಡಿ ನೋಡಿ. ನಿಮ್ಮ ಅನುಭವವನ್ನು ಬೇರೆ ಬೇರೆ ಸ್ಮೃತಿ ಗ್ರಂಥಗಳನ್ನು ಶ್ರುತಿಯ ಜೊತೆಗೆ ಸಮನ್ವಯ ಮಾಡಿ ನೋಡಿ. ಆವಾಗ ಖಚಿತವಾದ ಅರ್ಥ ಗೊತ್ತಾಗುತ್ತೆ ನಿಮಗೆ. ಏನು ಗೊತ್ತಾಗತ್ತೆ? ಕೃಗುಣ ವೃತ್ತಿ ದೃಗ್ ಇಂದ್ರಿಯೇಶಃ. ಈ ಎಲ್ಲವನ್ನು ಮಾಡಿದವ ಒಬ್ಬ ಇಂದ್ರಿಯೇಶ. ಇಂದ್ರಿಯ ಅಂದರೂ ಹೃಷಿಕ ಅಂದರೂ ಒಂದೇ, ಇಂದ್ರಿಯೇಶ ಅಂದರೂ ಹೃಷಿಕೇಶ. ಅದು ಭಗವಂತ, ಎಲ್ಲ ಇಂದ್ರಿಯಗಳ ಒಡೆಯನಾದ ಭಗವಂತ. ತ್ರಿಗುಣ ವೃತ್ತಿಕೃತ್, 3 ಗುಣಗಳ ಎಚ್ಚರ, ಜಾಗ್ರತ್, ಇದು ಸತ್ವಗುಣದ ವೃತ್ತಿ. ಆಮೇಲೆ ಸ್ವಪ್ನ ಅನ್ನೋದು ರಜೋಗುಣದ್ದು, ನಿದ್ರೆ ತಮೋ ಗುಣದ್ದು. ಈ 3 ಗುಣಗಳ ಪ್ರವೃತ್ತಿಯನ್ನು ನಿಂತು ನೋಡ್ತಾ ಇರುವವನು, ಇದು 3 ಕೊಡುತ್ತಾ ನಮಗೆ ಕೊಟ್ಟು ತಾನು ನೋಡ್ತಾ ಇರತಕ್ಕವ ಯಾರು ಅಂದರೆ ಅವನೇ ಇಂದ್ರಿಯೇಶ, ಎಲ್ಲ ಇಂದ್ರಿಯಗಳ ಒಡೆಯ. ಸ ಏಕಃ, ಅದು ಭಗವಂತ ಅಂತ. ಹಂಸ ನಮ್ಮ ಜೀವನದ 3 ಅವಸ್ಥೆಗಳ ಬಗ್ಗೆ ಇದು ನೋಡಿ ನಾವು ಅನುದಿನದ ಅನುಭವ. ಇದು ಪ್ರತಿದಿನ ಎಚ್ಚರ ಆಗುತ್ತೆ, ಕನಸು ಬೀಳುತ್ತೆ, ಬಿದ್ದರೆ ಬೀಳುತ್ತೆ, ಇಲ್ಲ ಕೆಲವೊಮ್ಮೆ ಮರೆತು ಹೋಗುತ್ತೆ, ನಿದ್ರೆ ಬರುತ್ತೆ. ಇದರ ಬಗ್ಗೆ ಯಾರೂ ಕೂಡ ಯೋಚನೆ ಮಾಡಿ. ಯಾಕಂದರೆ ಬರ್ತದೆ, ಆಗ ಮಾಡ್ತಾನೆ. ನಿದ್ರೆ ಮಲಗಿದ, ನಿದ್ರೆ ಬಂತು, ಯಾರೂ ನಿದ್ರೆ ಕೊಟ್ಟು ಅದು ಯಾಕೆ ನಿಮಗೆ ನಿದ್ರೆ ಬಂತಲ್ವ, ಮುಗಿದೋಯ್ತು. ಅದರ ಬಗ್ಗೆ ಥಿಂಕ್ ಮಾಡುವುದಕ್ಕೆ ಯಾರೂ ಹೋಗೋದಿಲ್ಲ. ಎಚ್ಚರ ಯಾಕಾಯಿತು, ಕನಸು ಯಾಕೆ ಬಿತ್ತು, ನಿದ್ರೆ ಯಾಕೆ ಬಿತ್ತು, ಎಚ್ಚರ, ನಿದ್ರೆಯಿಂದ ಪುನಃ ಎಚ್ಚರ ಯಾರು ಮಾಡಿ, ಇದನ್ನು ಯಾರೂ ಯೋಚಿಸೋದಿಲ್ಲ. ಅದಕ್ಕೋಸ್ಕರ ಸನಕಾದಿಗಳ ಮೂಲಕ ನಮಗೆ ಕೊಟ್ಟ ಎಚ್ಚರ ಇದು. ನೀವು ಎಚ್ಚರದಲ್ಲೂ ನಿದ್ರೆ ಮಾಡ್ತಾ ಇದ್ದೀರಾ, ಎಚ್ಚರ ಆಗಿ ಅಂತ. ಇದು ನಮ್ಮ ಜೀವನದ ನಿರಂತರ ಪ್ರತಿದಿನ ನಡೆಯುವ 3 ಅವಸ್ಥೆಗಳ ಬಗ್ಗೆ ಹೇಳಿದ್ದು. ಆದರೆ ಅನೇಕ ಮಂದಿ ಅನೇಕ ಭ್ರಮೆಗಳಿವೆ ಅಲ್ಲ. ಈ 3 ಅವಸ್ಥೆಗಳು ಜೀವನೇ ಅನುಭವಿಸುವುದು, ದೇವರ ಪಾತ್ರ ಇಲ್ಲ ಅಂತ ಹೇಳುವವರುಂಟು. ಅಥವಾ 3 ಶಕ್ತಿಗಳ ಒಳಗಿಂದ ಕೆಲಸ ಮಾಡ್ತವೆ. ಏನೇನೋ ನಾನಾ ವಿಧವಾದ ಭ್ರಮೆಗಳಿವೆ ಮನುಷ್ಯನಿಗೆ. ಕನಸಿನ ಬಗ್ಗೆ ಅಷ್ಟೇ ಅಲ್ಲ, ಒಟ್ಟು ಜೀವನದ ಬಗ್ಗೆ ನಾನಾ ವಿಧ ಭ್ರಮೆಗಳಿವೆ. ಅದರ ಹಾಗೆ ಕನಸಿನ ಬಗ್ಗೆಯೂ 1000 ಬಗೆಯ ಭ್ರಮೆಗಳಿವೆ. ಅದಕ್ಕೆ ಅವರು ಹೇಳ್ತಾರೆ, ವೀಕ್ಷೇತ ವಿಭ್ರಮಮಿಮಂ ಮನಸೋ ವಿಲಾಸಂ. ನಾನಾ ಬಗೆಯ ಭ್ರಾಂತಿಗಳೇ ನಮ್ಮ ಬದುಕು. ಅಂದರೆ ಭ್ರಾಂತಿಗಳ ಒಂದು ಮೂಟೆ. ಅದರಲ್ಲೇ ನಾವು ಬಂಗಲೆ ಕಟ್ಟೋದು. ನಮ್ಮ ಭ್ರಮೆಗಳದ್ದೇ ಒಂದು ಸಮಷ್ಟಿ ಬದುಕು ಅಂದರೆ. ಅದರಲ್ಲಿ ಯಥಾರ್ಥ ಜ್ಞಾನಗಳು ಬಹಳ ಕಮ್ಮಿ, ಹೆಕ್ಕಿ ತೆಗಿಬಹುದು. ಅಂತ ಹೇಳ್ತಾನೆ, ವೀಕ್ಷೇತ, ಕಣ್ಬಿಟ್ಟು ನೋಡಿ ನಿಮ್ಮ ಜೀವನವನ್ನು. ಅದರಲ್ಲಿ ಭ್ರಮೆ ಅಂಶ ಎಷ್ಟು, ಯಥಾರ್ಥ ಎಷ್ಟು ಅಂತ ತಿಳ್ಕೊಂಡು ಬದುಕಿ ಅಂತಾರೆ. ನಮಗೆ ಆ ಯೋಚನೆ ಎಲ್ಲ ಯಥಾರ್ಥ, ನಾವು ತಿಳ್ಕೊಂಡದ್ದೇ ಕರೆಕ್ಟ್ ಅಂತ ಭ್ರಮಿಸಿಕೊಂಡು ಮತ್ತು ಎಷ್ಟೋ ವಿಷಯಕ್ಕೆ ನಮಗ್ಯಾಕೆ ತಲೆಬಿಸಿ, ನಿದ್ರೆ ಬರುತ್ತೆ ಮಾಡ್ತೇವೆ, ಯಾಕೆ ಮಾಡಿದ್ರೆ ಏನು, ಕನಸು ಬೀಳುತ್ತೆ ನೋಡ್ತೇವೆ, ಯಾರು ಕನಸು ಕೊಟ್ಟರೆ ನಮಗೇನಾಗಬೇಕು. ಈ ಥರ ಮಾತಾಡೋರೇ ತುಂಬ ಜನ. ಅಂದರೆ ಅವರಿಗೆ ದೇ ಆರ್ ನಾಟ್ ಆಫ್ಟರ್ ನಾಲೆಜ್. ನಡೀತದೆ ಹೋಗುತ್ತೆ, ಅದ್ರ ಬಗ್ಗೆ ತಲೆಬಿಸಿ ಯಾಕೆ ಮಾಡ್ಕೋಬೇಕು ಅಂತ. ತಲೆಬಿಸಿ ಮಾಡಿಕೊಡೋದು, ಚಿಂತನೆ ಮಾಡುವುದು, ಒಂದು ವಿಷಯವನ್ನು ಚಿಂತಿಸುವುದನ್ನು ತಲೆಬಿಸಿ ಅವರಿಗೆ. ಯಾಕೆಂದರೆ ತಲೆ ಇದ್ದರೆ ಅಲ್ಲ ಬಿಸಿ ಆಗೋದು, ಅದನ್ನು ದೇವರಿಂದ ಅದು ಇಲ್ಲ. ವೀಕ್ಷೇತ ವಿಭ್ರಮಂ ಇಮಂ. ಇದು ಇಡೀ ನಮ್ಮ ಬದುಕು ಮನಸೋ ವಿಲಾಸಂ, ಮನಸ್ಸಿನ ಆಟ. ಮನಸ್ಸು ಮಂಗನಂತೆ ನಮ್ಮನ್ನು ಕುಣಿಸ್ತಾ ಇದೆ. ಅದು ಕುಣಿಸಿದಾಗ ನಾವು ಕುಣಿತೇವೆ, ಅದೇ ಯಥಾರ್ಥ ಅಂತ ತಿಳ್ಕೊಳ್ತೇವೆ. ವೀಕ್ಷೇತ ವಿಭ್ರಮಮಿಮಂ ಮನಸೋ ವಿಲಾಸಂ. ಇದೆಲ್ಲ ಮನಸ್ಸಿನ ಮಂಗಾಟ. ಈ ಮಂಗನ ಆಟಕ್ಕೆ ನೀವು ಯಾಕೆ ಕುಣಿಯೋದು? ಯಾಕೆಂದರೆ ಅಲ್ಲಪ್ಪ ಅದನ್ನು ತೆಗೆಯುವುದು ಹೇಗೆ? ದೃಷ್ಟಂ ವಿನಷ್ಟಂ ಅತಿಲೋಲಂ ಅಲಾತ ಚಕ್ರಂ. ಅವರು ಹೇಳ್ತಾರೆ, ಸ್ವಲ್ಪ ಸತ್ಯ ತಿಳಿದರೆ ತಕ್ಷಣ ನಾಶವಾಗಿ ಹೋಗುತ್ತೆ ಇದು ಈ ಭ್ರಮೆ. ಅದಕ್ಕೇನು ಬಹಳ ಕಷ್ಟ, ಸಾಧನೆ ಮಾಡುವುದು, ಷಡ್ವರಿ ನಿಗ್ರಹಾಚಾರರಾಗೋದು ಏನೂ ಬೇಡ. ದೃಷ್ಟಂ ವಿನಷ್ಟಂ. ಯಾವಾಗ ಇದು ಸುಳ್ಳು, ಇದು ಅಲ್ಲ, ಇದನ್ನು ನೋಡುವ ಬೇರೆ ಒಬ್ಬ ಇದ್ದಾನೆ ಅನ್ನುವಂಥ ಅರಿವು ಬಂದ ತಕ್ಷಣ ಈ ಭ್ರಮೆ ನಾಶವಾಗಿ ಹೋಗುತ್ತೆ. ದೃಷ್ಟಂ ಸತ್ ವಿನಷ್ಟಂ. ಅದು ದರ್ಶನ ಆಗಲಿಕ್ಕೆ ಒಮ್ಮೊಮ್ಮೆ ಗುರುಗಳ ಹೆಲ್ಪ್ ಬೇಕಾಗಬಹುದು. ಅಂತೂ ಇದನ್ನು ಮಾಡತಕ್ಕ ಬೇರೊಬ್ಬ ಇದ್ದಾನೆ ಅಂತ ಗೊತ್ತಾದ ತಕ್ಷಣ ಈ ಭ್ರಮೆ ಹೊರಟು ಹೋಗುತ್ತೆ. ಅದು ಅತಿಲೋಲ ಅಂತ ನಶ್ವರ. ಇದು ಯಾಕೆ ಅತಿಲೋಲ ಅಂತ ಹೇಳಿದ್ರು ಅಂದರೆ,
ಈಗ ನಮಗೆ ದಿಕ್ಕಿನ ಭ್ರಮೆ ಬರುತ್ತೆ, ಅದು ಹೋಗೋದೇ ಇಲ್ಲ ಪಕ್ಕ. ನಾವು ಎಲ್ಲೇ ಒಂದೊಂದು ಊರಿಗೆ ಹೋದಾಗ ಇಲ್ಲಿ ಪೂರ್ವ ದಿಕ್ಕು ಯಾವುದು ಪಶ್ಚಿಮ ಗೊತ್ತಾಗೋಲ್ಲ, ಕಡೆ ಯಾವ ಊರಿನ ಹೋದ ಕೇಳೋದು ಇಲ್ಲಿ ಪೂರ್ವ ಯಾವುದು ದಕ್ಷಿಣ ಯಾವುದು ಪಶ್ಚಿಮ ಯಾವುದು ಅಂತ. ಅಲ್ಲಿ ತೋರಿಸಿದ್ರು ಮತ್ತೊಂದು ಊರಿಗೆ ಪುನಃ ಬರುತ್ತಿಲ್ಲ. ಸೊ ದಿಕ್ಕಿನ ಭ್ರಮೆ ಉಂಟಲ್ವ, ಅದು ಎಷ್ಟು ಸರ್ತಿ ಕೇಳಿದರೂ ಪುನಃ ಭ್ರಮೆ ಬರ್ತಾನೇ ಇರ್ತದೆ. ಇದು ಹಾಗಲ್ಲ, ಅತಿಲೋಲಂ, ಇದು ತಕ್ಷಣ ನಾಶವಾಗಿ ಹೋಗುತ್ತೆ. ಚಪಲ, ಇದನ್ನು ನೀವು ಶಾಶ್ವತ ಭ್ರಮೆ ಅಲ್ಲವೇ ಅಲ್ಲ ಇದು. ಯಾಕೆಂದರೆ ಇನ್ನೊಂದು ವಿಷಯ ಹೇಳ್ತಾರೆ, ಈ ಭ್ರಮೆ ನಮಗೆ ನಾವೇ ಮಾಡಿಕೊಂಡ ಭ್ರಮೆ ಅಲ್ಲ, ಯಾರೋ ನಮಗೆ ಭ್ರಮೆ ಹುಟ್ಟಿಸ್ತಾ ಇದ್ದಾರೆ. ಯಾಕೆ ಅಲಾತ ಚಕ್ರ ಅಂತ. ಅಲಾತ ಅಂದರೆ ತುದಿಯಲ್ಲಿ ಬೆಂಕಿಯ ಕಿಡಿ ಇರತಕ್ಕಂಥ ಕಡ್ಡಿ ಅಥವಾ ಕಬ್ಬಿಣದ ತುಂಡು ಅಂತ ಇಟ್ಕೊಳ್ಳಿ, ಅದು ತುದಿ ಬೆಂಕಿ ಇದೆ, ಅದು ಕೆಂಪು ಕಾಣ್ತಾ ಇದೆ. ಅದನ್ನು ನೀವು ಹೀಗೆ ತಿರುಗಿಸ್ತಾ ಇದ್ದರೆ ಸರ್ಕಲ್ ಕಾಣುತ್ತೆ. ಸರ್ಕಲ್ ಇಲ್ಲೇ ನಿಜವಾಗಿ ಒಂದು ರೌಂಡ್, ಬೆಂಕಿಯ ರೌಂಡ್ ಕಾಣುತ್ತೆ, ಅದಕ್ಕೆ ಅಲಾತ ಚಕ್ರ ಅನ್ನೋದು. ಆ ಕಡ್ಡಿಯ ತುದಿಯಲ್ಲಿರುವ ಬೆಂಕಿ ಅದು ಸುತ್ತಮುತ್ತ ಕಾಣುತ್ತೆ, ಅದು ನಮ್ಮಿಂದ ಕಾಣೋದಲ್ಲ, ಅದು ಯಾರೋ ಹೀಗೆ ಮೋಸ ಹೀಗೆ ತಿರುಗಿಸ್ತಾ ಇದ್ದಾನೆ ಕಾಣುತ್ತೆ. ಹಾಗೆ ಯಾರೋ ಒಬ್ಬರು ನಮಗೆ ತಿರುಗಿಸ್ತಾ ಇದ್ದಾರೆ, ನಮ್ಮ ತಲೆ ತಿರುಗಿಸ್ತಾ ಇದ್ದಾರೆ, ನಮಗೆ ಭ್ರಮೆ ಬರ್ತಾ ಇದೆ. ಸೊ ಭ್ರಮೆ ಬರುವುದಕ್ಕೂ ನಾವು ಸ್ವತಂತ್ರರಲ್ಲ ಅಂತ. ಅದು ಅಲಾತ ಚಕ್ರ ತಿರುಗಿಸಿದ ಹಾಗೆ ಅದು ಭಗವದ್ ಇಚ್ಛೆ ಒಂದು ಚಕ್ರ ತಿರುಗಿಸ್ತಾ ಇದೆ, ಅಥವಾ ನಿನ್ನ ಮನಸ್ಸೇ ಅಲಾತ ಚಕ್ರ, ಅದು ನಿನಗೆ ಭ್ರಮೆ ಹುಟ್ಟಿಸ್ತಾ ಇದೆ. ಅದನ್ನು ಭ್ರಮೆಯನ್ನು ತಿಳ್ಕೊಳ್ಳದೆ ನಿನಗೆ ಯಥಾರ್ಥ ಅಂತ ಭ್ರಮಿಸ್ಕೊಂಡು ತಲೆಗೆಡಿಸ್ಕೊಂಡ ಇದೆಯಾ. ದೃಷ್ಟಂ ವಿನಷ್ಟಂ ಅತಿಲೋಲಂ ಅಲಾತ ಚಕ್ರಂ. ಹಾಗಾಗಿ ಅದರಿಂದ ಅದಕ್ಕೋಸ್ಕರ ಭ್ರಮೆ ಆಗಬೇಡ ಅಂತ, ಅದನ್ನು ಹಿಡ್ಕೊಂಡು ಭ್ರಮೆ ಮಾಡಬೇಡ. ಅದು ಶುದ್ಧ ದುರಂತ ಭ್ರಮೆ. ಅದನ್ನು ಮಾತ್ರ ಬಹಳ ಸುಲಭದಲ್ಲಿ ಗುಣ ಆಗತ್ತೆ. ಅದೇ ದೃಷ್ಟಂ ವಿನಷ್ಟಂ, ಸತ್ಯ ತಿಳಿದ ತಕ್ಷಣ ಗೊತ್ತಾಗ್ಬಿಡುತ್ತೆ. ಆದರೆ ತಿಳಿದು ಗೊತ್ತಾದರೂ ಕೂಡ ಬೇರೆಯವರು ನೋಡಿ ಇದನ್ನು ತಪ್ಪು ತಿಳ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ ಅಲ್ವ ನಮಗೆ. ಬೇರೆಯವರು ತಪ್ಪು ಮಾಡ್ತಾ ಇರೋದು ಅನ್ನೋದು ಗೊತ್ತಾಗುತ್ತೆ. ಅಯ್ಯೋ ಇವ್ರು ನಾನೇ ಮಾಡಿದ್ದು ಅಂತ ಹೇಳ್ತಾ ಇದ್ದಾರೆ, ಏನು ಮಾಡೋದು ಅವ್ರು ಬರೋರು. ಅಂದರೆ ಜ್ಞಾನಿಗೆ ಇನ್ನೊಬ್ಬರು ಭ್ರಮೆಯಲ್ಲಿ ಇರುವುದು ಗೊತ್ತಾಗುತ್ತೆ, ಸಂದೃಶ್ಯತೆ ಆಯಿತು, ಇನ್ನೊಬ್ಬರು ಮಾಡಿದ್ದು ಕಾಣುತ್ತೆ ಕೊಚ್ಚ. ಆದರೆ ಇವನು ಏನಾಗಿದೆ ಅಂದರೆ ಅವಸ್ತು ಬುದ್ಧಿ, ಅದನ್ನು ಅವಸ್ತು ಅದು ಸುಳ್ಳು ಅಂತ ಗೊತ್ತಾದ್ದರಿಂದ ಅವನಿಗೆ ಅದು ಬಾಧಕ ಆಗೋದಿಲ್ಲ. ಇನ್ನೊಬ್ಬರನ್ನು ನೋಡಿಯೂ ಕೂಡ ಅವನ ದಾರಿ ತಪ್ಪುವುದಿಲ್ಲ, ಅವನಿಗೆ ಅವಸ್ತು ಅಂತ ಗೊತ್ತಾದ್ದರಿಂದ. ಅದರಿಂದ ತೆಕ್ತಂ, ಇದು ವಸ್ತು ಅಲ್ಲ, ಇದು ಯಥಾರ್ಥ ಅಲ್ಲ ಅಂತ ಅವನ ತೀರ್ಮಾನವನ್ನು ಬಿಟ್ಟದ್ರಿಂದ ಅವನಿಗೆ ಅದು ದುಃಖ ಕೊಡುವುದಿಲ್ಲ, ಅದು ಅವನಿಗೆ ಬಾಧಕ ಆಗುವುದಿಲ್ಲ. ಮತ್ತೊಂದು ವಿಷಯ ಹೇಳ್ತಾರೆ, ಮತ್ತೊಂದು ಕಾರಣ ಉಂಟಪ್ಪ, ಏನದು? ಸ್ಮೃತಿ ಆನಿಪಾತಾತ್. ಸ್ಮೃತಿ ಆನಿಪಾತಾತ್. ನಿಪಾತ, ಪಾತ ಅಂದರೆ ಕೆಳಗೆ ಬೀಳೋದು, ಅದು ಗೊತ್ತಿದೆ ಎಲ್ರಿಗೂ. ಆದರೆ ನಿಪಾತ ಅಂದರೆ ನಿರಂತರವಾಗಿ ಮತ್ತೆ ಮೇಲೆ ಬರೋದಂತೆ ಕೆಳಕ್ಕೆ ಬೀಳೋದು ನಿಪಾತ. ಬಂಧ ಅಂದರೆ ಸಂಸಾರ, ನಿಬಂಧ ಅಂದರೆ ಬಿಡುಗಡೆ ಇಲ್ಲದ ಬಂಧ. ಹಾಗೆ ಬಂಧ ನಿಬಂಧ, ಪಾತ ನಿಪಾತ. ನೀ ಅಂದರೆ ನಿತರ ಪರ್ಮನೆಂಟು ಪಾತ. ಪಾತ ಅಂದರೆ ಈಗ ಭೂಮಿಗೆ ಬೀಳುವುದೇ, ಸ್ವರ್ಗಲೋಕ ಚ್ಯವಂತಿ, ಕೆಳಗೆ ಬೀಳುವುದಕ್ಕೆ ಪಾತ ಅಂತ. ಅದು ಈ ಸಂಸಾರವು ಪಾತವೇ. ಪಾತ ಅಂದರೆ ಜಾರಿ ಬೀಳುವುದು ಅಷ್ಟೇ, ಅದಕ್ಕೆ ಜಾರಿ ಬಿದ್ದರೆ ಮತ್ತೆ ಹೇಳ್ಬೋದು. ಈ ನಿಪಾತ ಅಂದರೆ ಜಾರಿ ಬಿದ್ದವನು ಹೇಳಲಿಕ್ಕಿಲ್ಲ. ನಿತರಾಂ ಪಾತಃ ಅಂದರೆ ನಿರಂತರ ತಮಸ್ಸಿನ ವಾಸ. ಈ ಜ್ಞಾನಿ ಇದ್ದಾನಲ್ಲ, ಸ್ಮೃತಿ ಆನಿಪಾತಾತ್, ಅವನಿಗೆ ಮೋಕ್ಷ ಅಂದರೆ ಏನು ಅಂತ ಗೊತ್ತಿದೆ, ತಮಸ್ಸು ಅಂದ್ರೆ ಏನು ಅಂತ ಗೊತ್ತಿದೆ. ಅದು ಗೊತ್ತಿದ್ದು ತಮಸ್ಸಿನ ದಾರಿ ಹಿಡಿತಾನವ ಇಲ್ಲ, ಅದನ್ನ ಅವನಿಗೆ ಎಚ್ಚರ ಇದೆ. ನಾನೇ ಮಾಡಿದ್ದು ನನ್ನಿಂದ ಆಯಿತು ಅಂತ ತಿಳ್ಕೊಂಡು ನಾನು ತಮಸ್ಸಿನ ದಾರಿ ಹಿಡಿಯಬಾರದು ಅನ್ನುವ ಎಚ್ಚರ. ಸ್ಮೃತಿ ಆನಿಪಾತಾತ್, ತಮಸ್ಸಿನ ದಾರಿ ಹಿಡಿಯಬಾರದು, ನಾನು ಸರಿಯಾದ ದಾರಿ ನಡಿಬೇಕನ್ನೋ ಎಚ್ಚರ ಜ್ಞಾನಿಗಿರುತ್ತೆ. ಆದ್ದರಿಂದ ಅವನು ಹೇಳ್ತಾನೆ, ಮತ್ತು ಅದು ಈ ಸಂಸಾರದಲ್ಲಿರ್ತಕ್ಕಂಥ ಅನಪೇಕ್ಷಿತವಾದ ಸಂಗತಿಗಳು ದೃಷ್ಟಿಂ ತತಃ ಪ್ರತಿನಿವರ್ತ್ಯ. ನಿಮ್ಮ ಕಣ್ಣು ಬರೀ ಸಂಸಾರದಲ್ಲಿರ್ತಕ್ಕಂಥ ಹೊರಗಿನ ಆಕರ್ಷಣೆಗೆ ನಿಮ್ಮ ದೃಷ್ಟಿಯನ್ನು ಕೇಂದ್ರೀಕರಿಸಬೇಡಿ ಎಂದರು. ಬಿಟ್ಬಿಡಿ ಅದನ್ನು. ದಿನ ನೋಡಿದ್ದೇ ಏನು ಹೊಸ್ತು ನೋಡಲಿಕ್ಕಿದೆ, ದಿನ ನೋಡಿದ್ದನ್ನೇ ನೋಡೋದು. ದೃಷ್ಟಿಂ ತತ್, ಅದಕ್ಕಿಂತ ಬೇರೆ ಆದದ್ದನ್ನು ನೋಡಲಿಕ್ಕೆ ಪ್ರಯತ್ನಿಸಿ. ದೃಷ್ಟಿಂ ತತಃ ಪ್ರತಿನಿವರ್ತ್ಯ. ಅದಕ್ಕೆ ಏನು ಅಂದರೆ ಅದಕ್ಕೊಂದು ಕಣ್ಣು ಹೋಗಬಾರ್ದಪ್ಪ ಅಲ್ಲಿ ನೋಡಲಿಕ್ಕೆ. ಯಾಕೆಂದರೆ ಎಲ್ಲ ಮಾಮೂಲಿ ಇದ್ದದ್ದೇ, ದಿನ ಏನು ನೋಡೋದು ಅಂತ ಒಂಥರ. ಅದು ಯಾವುದು ನಮಗೆ
ಪ್ರಪಂಚದಲ್ಲಿ ಸೆಳೆತವಾಗಿ ಕಾಡ್ತಾ ಇದೆಯೋ ಅದು ಅಸಹ್ಯವಾಗಬೇಕು. ಅಯ್ಯೋ ಎಷ್ಟು ಅಂತ ನೋಡೋದು ದಿನಾಲು, ಅದು ಬೇಡ ಅಂತ ಕಾಣಬೇಕು. ಆ ರೀತಿಯ ಮನೋವೃತ್ತಿ ಅದಕ್ಕೇನಾಗಬೇಕು? ನಿವೃತ್ತ ತರ್ಷಃ. ಅವನಿಗೆ ಏನೋ ಒಂದು ವಸ್ತುವನ್ನು ನೋಡಿದ್ರು ಕೂಡ ಅದು ಬೇಕು ಅಂತ ನಾಲಿಗೆಯಲ್ಲಿ ಜೊಲ್ಲು ಸುರಿಸ್ತಲ್ವ, ಆ ಬುದ್ಧಿ ಹೋಗಬೇಕು, ಒಂದು ಆ ತೃಷೆ ಹೋಗಬೇಕು. ಪ್ರಪಂಚದ ಸುಖವನ್ನು ಅನುಭವಿಸುವ ತೃಷೆ ಕಳ್ಕೊಂಡ ಮೇಲೆ ದೃಷ್ಟಿ ಬೇರೆಡೆಗೆ ಸಲ್ಲುತ್ತೆ. ಇದರ ಆಚೆಗೆ ಏನೋ ಒಂದು ಇದೆಯಪ್ಪ, ಅದನ್ನು ನಾವು ತಿಳ್ಕೋಬೇಕು. ಬರೇ ಇಲ್ಲೇ ಬಿದ್ದು ಹಾಳಾಗಬಾರದು, ಇದಕ್ಕಿಂತ ಆಚೆಗೆ ಏನಿದೆ ಅದರ ಬಗ್ಗೆ ಎಚ್ಚರ. ಯಾಕೆಂದರೆ ಆ ಶಕ್ತಿ ಮನುಷ್ಯನಿಗೆ ಮಾತ್ರ ಕೊಟ್ಟದ್ದು ದೇವರು, ಪ್ರಾಣಿಗಳಿಗೆ ಕೊಟ್ಟಿಲ್ಲ. ಪ್ರಾಣಿಗಳು ಮಾಡೋಲ್ಲ, ನಾವು ಬಿಟ್ಟೆವು. ಮತ್ತು ಯಾರಿಗೋಸ್ಕರ ಇರೋದು ಅದು ಆ ಶಕ್ತಿ? ನಾವು ಪ್ರಾಣಿಗಳಿಗಿಂತ ಬೇರೆಯಾಗಿ ಬದುಕಬೇಕು ಅಂದರೆ ಅದನ್ನು ಸ್ವಲ್ಪ ಯೋಚನೆ ಮಾಡಬೇಕಲ್ವ. ಅದರಿಂದ ತೂಷ್ಣೀಂ ಭವೇತ್, ಅಲ್ಲ ಆಸೆ ಬಿಟ್ಟರೆ ಏನು, ತೂಷ್ಣೀಂ ಭವೇತ್. ಸುಮ್ಮನೆ ಇರಬೇಕು. ಈ ಪ್ರಪಂಚದ ವ್ಯವಹಾರದಲ್ಲಿ ತಲೆ ಹಾಕಲೇಬಾರ್ದು ಅಂತ. ತಲೆ ಹಾಕಿದ ಕೂಡಲೇ ಒಂದು ಜಗಳ ಹೊಡೆತಾ ಬಡ್ತಾ ಒಂದು ಕೈ ನೋಡಿ ಬಿಡ್ಬೇಕು. ಅವನು ಹಾಗೆ ಹೇಳುವುದಂದ್ರೆ ಏನು ಅಂತಾರೆ, ಯಾಕೆ ಬೇಕು, ಯಾರು ಏನು ಬೇಕಾದ್ರೆ ಹೇಳ್ಕೊಳ್ಳಿ, ನಮಗೇನ್ರಿ ಗಂಟು ಹೋಗೋದು. ಅವನು ಪ್ರಾರಬ್ಧ ಧರ್ಮ ಹೇಳಿದ. ತೂಷ್ಣೀಂ, ಇನ್ನೊಬ್ಬರು ಏನೋ ಜಗಳ ಆಡಿದರು, ಬೈದರು, ಹೊಗಳಿದರು, ರಿಯಾಕ್ಟ್ ಆಗಬೇಡ. ಒಬ್ಬನು ಹೊಗಳಿದ, ಸುಮ್ಮನೆ ಕೂತ್ಕೊ. ಅವನ್ನ ಹೊಗಳಿದ, ನಂಬಲಿಕ್ಕೆ ಬರೋದಿಲ್ಲ. ಅದು ಹೊಗಳೋದಕ್ಕೂ ಒಂದು ಹಿಂದೆ ಸ್ವಾರ್ಥ ಇರುತ್ತೆ. ಏನೋ ನಿಮ್ಮಿಂದ ಒಂದು ಕೆಲಸ ಆಗಬೇಕು, ಅದಕ್ಕೆ ನಿಮಗೊಂದು ಮಾನವತ್ವ ಕೊಟ್ಟು ಹೊಗಳಿಬಿಟ್ಟ. ಇಲ್ಲ ಸಿಟ್ಟು, ಬೈದ, ಬಾಯಿ ಬಂದ ಬೈದ. ನಿನಗೇನಾಗಬೇಕು? ಅವನು ಬೈದರೆ ಅವನ ಬಾಯಿ ಹಾಳಾಯಿತು. ತೂಷ್ಣೀಂ ಭವೇತ್. ನೀನು ಅದಕ್ಕೆ ಪ್ರತಿಕ್ರಿಯೆ ಮಾಡಬೇಡ, ಸುಮ್ಮನೆ ಇದ್ಬಿಡು. ಅಲ್ಲ ಸುಮ್ಮನೆ ಇರೋದು ಹೇಗೆ ಸ್ವಾಮಿ? ಏನಾದೊಂದು ಕೆಲಸ ಮಾಡಬೇಕಲ್ಲ. ಮೈಂಡು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ಅದಕ್ಕೆ ನಿಜ ಸುಖಾನುಭವೋ ನಿರೀಹ. ನೀನು ಒಳಗೆ ಸುಮ್ಮನೆ ಕೂತರೆ ಆ ಒಳಗಿನ ಆನಂದ ಉಂಟು, ಆ ಆನಂದವನ್ನು ಅನುಭವಿಸು. ಈ ಹೊರಗಿನ ಪ್ರಪಂಚದ ಕ್ಷಣಿಕವಾದ ದುಃಖಬಹುಳವಾದ ಆನಂದ ಕಟ್ಟಿಕೊಂಡು ಏನಾಗಬೇಕು? ನಿಜವಾದ ಸ್ವರೂಪ ಆನಂದ ಉಂಟಲ್ಲ, ಅದನ್ನು ಅನುಭವಿಸು. ನಿಜ ಸುಖಾನುಭವ. ಆಗ ನಿರೀಹ. ಈ ಹೊರಗಿನ ಯಾವ ಚಟುವಟಿಕೆ ಬೇಡ ಅನಿಸುತ್ತೆ. ಇಹ ಚೇಷ್ಟಾಯಾಮ್, ಈ ಹೊರಗಿನ ಯಾವ ಚಟುವಟಿಕೆಯೂ ಬೇಡ, ಈ ಕಾರ್ಬಾರೇ ಬೇಡ. ನಮ್ಮಷ್ಟಿಗೆ ನಾವು ಒಳಗಿಂದೊಳಗೆ ಆನಂದವಾಗಿದ್ದು ಬಿಡೋಣ. ಈ ಪ್ರಾಪಂಚಿಕ ವ್ಯವಹಾರವೇ ಬೇಡ ಅಂತ ಕಾಣುತ್ತೆ. ಹಾಗೆ ಇದ್ದುಬಿಡು ಅಂತ ಅವನು. ಇದಿಷ್ಟು ಅಂದರೆ 3 ಅವಸ್ಥೆಗಳು. ಅದರಿಂದ ಏನೇನಾಗುತ್ತೆ ಹೇಳಿದ್ದನ್ನು. ಮುಂದೆ ತಮಾಷೆ ಏನು ಅಂತಂದರೆ, ಇದು ಭಾಳ ತಮಾಷೆ. ಗೀತೆಯಲ್ಲಿ ಒಂದು ಶ್ಲೋಕ ವ್ಯಾಖ್ಯಾನ ಮಾಡ್ತಾ ಆಚಾರ್ಯ ಮಧ್ವರು ಒಂದು ಕೋಟ್ ಮಾಡ್ತಾರೆ. ದೇಹಂತೂ ದೇಹೋಪೀತಿ ಶ್ಲೋಕಾಭ್ಯಾಮ್ ಅಂತ. ತದುಕ್ತಂ ದೇಹಂತೂ ದೇಹೋಪೀತಿ ಶ್ಲೋಕಾಭ್ಯಾಮ್. ದೇಹಂತು ಮತ್ತು ದೇಹೋಪಿ ಅನ್ನೋ 2 ಶ್ಲೋಕಗಳಿಂದ ವ್ಯಾಸರು ಹೇಳಿಬಿಟ್ಟಿದ್ದಾರೆ ಅಂತ. ಅದು ಎಲ್ಲಿ ಹೇಳಿದ್ದು, ಏನು ಶ್ಲೋಕ? ಯಾಕೆಂದರೆ ಶ್ಲೋಕವನ್ನು ಕೋಟೆ ಮಾಡೋಲ್ಲ ಅವರು. ದೇಹಂತೂ ದೇಹೋಪೀತಿ ಶ್ಲೋಕಾಭ್ಯಾಮ್ ಅಂತ. ಅಂದರೆ ದೇಹಂತೂ ದೇಹೋಪಿ ಅನ್ನೋದು 2 ಶ್ಲೋಕ. ಅದು ಹಂಸರ ಭಗವಂತ ಸನಕಾದಿಗಳು ಹೇಳಿದ ಶ್ಲೋಕ. ಅದನ್ನು ನಾವು ಇಲ್ಲಿದೆ, ಅದನ್ನು ಅವರು ಆಚಾರ್ಯ ಕೋಟ್ ಮಾಡಿದ್ದಾರೆ ಅಷ್ಟೇ. ದೇಹಂತೂ ದೇಹೋಪೀತಿ ಶ್ಲೋಕಾಭ್ಯಾಮ್ ಅಂತ. ಏನದು ಅಂದರೆ, ದೇಹಂತೂ ನಶ್ವರಂ ಅನುಜ್ಜಿತಂ ಉಜ್ಜಿತಂ ವ ಸಿದ್ಧೋ ನ ಪಶ್ಯತಿ. ಸಿದ್ಧೋ ನ ಪಶ್ಯತಿ. ಯಾಕೆಂದರೆ ಯಥೋ ಅಧ್ಯಗಮತ್ ಸ್ವರೂಪಂ. ದೇಹಂತೂ ನಶ್ವರಂ. ಈ ದೇಹ ಎಲ್ಲರಿಗೂ ಗೊತ್ತಿದೆ, ಇದು ಕಾವಿರುವಂಥ ಒಂದು ದಿವಸ ಹೋಗುತ್ತೆ ಅಂತ. ಯಾರು ನಾನು ಎಂದೂ ಸಾಯೋದಿಲ್ಲ ಅಂತ ತಿಳ್ಕೊಂಡು ಸಾಯಬಾರದು ಅಂತ ಇರುತ್ತೆ, ಅದು ಬೇರೆ. ನಾನು ಸಾಯೋದಿಲ್ಲ ಅಂತ ತಿಳ್ಕೊಂಡು ಯಾರೂ ಇಲ್ಲ. ಒಂದು ದಿವಸ ಈ ದೇಹ ನಾಶ ಆಗುತ್ತೆ, ಇದು ನಶ್ವರ ಅಂತ ಗೊತ್ತಿದೆ. ಅದು ಯಾವಾಗ? ಅನುಜ್ಜಿತಂ ಉಜ್ಜಿತಂಬ. ದೇಹ ಇರುವಾಗಲೂ ಎಚ್ಚರ ಇರಬೇಕು, ದೇಹ ಹೋದ ಮೇಲೂ ಕೂಡ ಅವರಿಗೆ ಅಸ್ತಿತ್ವ ಇದೆ. ಆದ್ದರಿಂದ ಸಿದ್ಧ ನ ಪಶ್ಯತಿ ಅಂತ. ಈ ದೇಹದ ಬಗ್ಗೆ ಅವನು ಕಾಳಜಿ ಮಾಡೋಲ್ಲ. ಇದ್ದರೂ ಒಂದೇ ಹೋದರೂ ಒಂದೇ. ಯಾಕೆಂದರೆ ಯಥೋ ಅಧ್ಯಗಮತ್ ಸ್ವರೂಪಂ. ಬಹಳ ಅದ್ಭುತ ಅದು. ಜೀವನಿಗೆ ರೂಪ ಬಿಂಬರೂಪನಾದಂಥ ಭಗವಂತನನ್ನು ಕಂಡಿದ್ದಾನೆವ. ಆ ಭಗವಂತನ ಪ್ರತಿಬಿಂಬವಾಗಿರತಕ್ಕ ತನ್ನನ್ನು ಕಂಡಿದ್ದಾನೆ. ತನ್ನ ನಿತ್ಯ ಸ್ವರೂಪವನ್ನು ಕಂಡಿದ್ದಾನೆ, ನಿತ್ಯ ಶರೀರ. ಅದರಿಂದ ಇದು ಇದ್ರೇನು ಹೋದ್ರೇನು, ನನಗೇನು ಸಾವಿಲ್ಲ, ತನಗೆ ಸಾವಿಲ್ಲ, ನಾನು ನಿತ್ಯವಾಗಿರುವವ, ಭಗವಂತನ ಪ್ರತಿಬಿಂಬ ನಾನು ಅಂತ ತಿಳ್ಕೊಂಡಿರೋದ್ರಿಂದ ಅವನಿಗೆ ಏನು ಸತ್ರೂ ಒಬ್ಬ ಗಾಬರಿ ಆಗೋದಿಲ್ಲ, ಬದುಕಿದ್ರೂ ಗಾರಿ ಆಗೋದಿಲ್ಲ. ಸತ್ತ ಒಬ್ಬ ಸಹಜ ಆಯಿತು, ಅಷ್ಟೇ, ಮುಗೀತು. ಆ ದೇಹ ಹೋಯಿತು, ಇನ್ನೊಂದು ದೇಹ ಬರುತ್ತೆ. ಅವನಿಗೆ ಹುಟ್ಟುವುದೊಂದು ಸಂತೋಷದ ಸಂಗತಿಯೂ ಅಲ್ಲ, ಸಾಯುವುದೊಂದು ದುಃಖದ ಸಂಗತಿಯೂ ಅಲ್ಲ. ಇದು 2 ಮೆಟಮಾರ್ಫಾಸಿಸ್, ಜೀವನದ 2 ಬದಲಾವಣೆಗಳಷ್ಟೇ. ಅದನ್ನು ಹಾರಲಿಕ್ಕೂ ಇಲ್ಲ, ಕುಣಿಯಲಿಕ್ಕೂ ಇಲ್ಲ, ಕುಸಿಯಲಿಕ್ಕೂ ಇಲ್ಲ.
ಕೃಷ್ಣ ಅದನ್ನು ಹೇಳಿದಳು. ಅಶೋಚ್ಯಾನನ್ನು ಶೋಚಸ್ತ್ವಂ ಪ್ರಜ್ಞಾವಾದಾಂಶ ಭಾಷಸೆ, ನೀನು ಅಳಬಾರದವರಿಗೋಸ್ಕರ ಅಳ್ತಾ ಇರುವೆ ಅಂತ. ಯಾರು? ಭೀಷ್ಮ ದ್ರೋಣಾದಿಗಳೆಲ್ಲ ಸತ್ರಲ್ಲ ಅಂತ ಅಳ್ತಾನೆ. ಅಲ್ಲಪ್ಪ, ಅಳಬಾರದವರಿಗೆ ಅಳಬಾರದು, ನೀನು ಅಳ್ತಾ ಇರೋದು ಯಾರಿಗೆ ಅಳಬಾರದು ಅವರಿಗೋಸ್ಕರ ಅಳ್ತಾ ಇದ್ದೀಯ ಅಂತಾರೆ. ಯಾಕೆ ಅಂದರೆ ಇದು ಕೃಷ್ಣ ಹೇಳ್ತಾನೆ, ಈ ಯಾರಿಗೋಸ್ಕರ ಅಳುವುದು ನೀನು? ಭೀಷ್ಮಾಚಾರ್ಯರು ದ್ರೋಣಾಚಾರ್ಯರು ಇವರೆಲ್ಲ ನಮ್ಮ ಗುರುಗಳಾಗಿದ್ದವರು, ನಮ್ಮ ಹಿರಿಯರು, ಅವರು ಅವರು ಸಾಯಲಿಲ್ಲಪ್ಪ. ಮತ್ತು ಸತ್ತದ್ದು ಯಾವುದು? ನಾಶ ಆದದ್ದು, ಸತ್ತದ್ದಲ್ಲ ಅವ್ರ ದೇಹ. ಅವರು ಸಾಯಲಿಲ್ಲ, ಹಾಗೆ ಅವರಿಗೋಸ್ಕರ ಹೇಳಬೇಕಾಗಿಲ್ಲ. ಅಲ್ಲ, ಅವ್ರ ದೇಹ ಸಾಯೋದೆ, ಅದು ಪರ್ಮನೆಂಟ್ ಅಲ್ಲ. ಮತ್ತು ಯಾಕೆ ಅಳ್ತೀಯ ಅಂತಾನೆ ಕೃಷ್ಣ. ಎರಡೇ ಸಂಗತಿ, ನೀನು ಆತ್ಮಕ್ಕೋಸ್ಕರ ಅಳುವುದೋ ದೇಹಕ್ಕೋಸ್ಕರವೋ? ಆತ್ಮ ಸಾಯಲಿಲ್ಲ, ದೇಹ ಸಾಯೋದೇ, ಅದು ಪರ್ಮನೆಂಟ್ ಇರೋದಲ್ಲ. ಅದಕ್ಕೋಸ್ಕರ ಅಳುವುದು ಅಂದರೆ ಈಗ ಹಗಲು ರಾತ್ರಿ ಇದ್ದ ಹಾಗೆ. ಅದು ಕತ್ತಲಾಯಿತು ಅಂತ ಯಾರು ಅಳ್ತಾರ? ಅಯ್ಯೋ ಹಗಲು ಹೋಯ್ತಲ್ಲ, ಗೊತ್ತಿದೆ ರಾತ್ರಿ ಬಂದು ಮತ್ತೆ ಪುನಃ ಹಗಲಾಗುತ್ತೆ ಅಂತ. ಹಾಗಾಗಿ ಯಾವುದು ಅನಿವಾರ್ಯವೋ ಅದಕ್ಕೆ ಅಳಬಾರದು. ಗತಾ ಸೂಂಶ ನಾನು ಶೋಚಂತಿ ಪಂಡಿತ, ಅಷ್ಟೇ ಅಲ್ಲ ಅಂತ ತಮಾಷೆ ಹೇಳ್ತಾನೆವ. ಈಗ ನಾವು ಮಗು ಹುಟ್ಟಿದಾಗ ಏನು ಸಕ್ಕರೆ ಹಂಚೋದೇನು ಖುಷಿಯೋ ಖುಷಿ. ಅವನು ಹೇಳ್ತಾನೆ, ಸಕ್ಕರೆ ಯಾಕೆ ಹಂಚಿದ್ದು ನೀವು? ಮಗು ಹುಟ್ಟಿದ್ರಿ ನಮ್ಮ ಮನೆಯಲ್ಲಿ ಮಗು ಹುಟ್ಟಿತು ಅಂದರೆ ಅರ್ಥ ಏನು? ನಾವು ಇಬ್ಬರು ಗಂಡ ಹೆಂಡತಿ ಇದ್ದರು, ಒಂದು ಮಗು ಹುಟ್ಟಿತು. ಹಾಗಾದ್ರೆ ಏನು ಅರ್ಥ ಆಯಿತು? 2 ಜನ ಸಾಯೋ ಮಂದಿ ಇದ್ದರು, ಇನ್ನೊಂದು ಸಾಯೋ ಪ್ರಾಣಿ ಹುಟ್ಟಿತು ಅಂತ ಅರ್ಥ. ಹಾಗಾದರೆ ಮನೆಯಲ್ಲಿ 3ನೇ ಡೆತ್ತಿಗೆ ಒಂದು ಬೀಜಕ್ಷೇಪ, ಅದರಲ್ಲಿ ಸಕ್ಕರೆ ಹಂಚಲಿಕ್ಕೆ ಅಂತ ಉಂಟು. ಅದೇ ಒಂದು ಸಾಯೋ ಪ್ರಾಣಿ ಹೆಚ್ಚಾಯಿತು ಮನೆಯಲ್ಲಿ, ಅದಕ್ಕೆ ಸಕ್ಕರೆ ಯಾವ ಕರ್ಮಕ್ಕೆ ಹಂಚೋದು ಅಂತಾನೆ ಕೃಷ್ಣ. ಅದು ಯಾರೊಬ್ಬರು ಸತ್ತರು, ಹೋ ಅಂತ ಕೂಗುದು ಯಾಕೆ? ಸಕ್ಕರೆ ಹಂಚಿ. ಯಾಕೆ? ಹಳೆ ದೇಹ ಹೋಗಿ ಹೊಸ ಮಗುವಾಗಿ ಬರ್ತಾರಪ್ಪ, ಸಂತೋಷ ಖುಷಿ ಪಡು. ಆದರೆ ಇದೆಲ್ಲ ಏನು ಅಂದರೆ ನಾವು ಯಾವುದನ್ನು ಹೇಗೆ ನೋಡ್ತೇವೆ ಹಾಗೆ ಅಲ್ವಾ. ಸಂತೋಷ ಪಡುವುದು, ಖುಷಿ ಪಡುವುದು ನಮ್ಮ ಕಾನ್ಸೆಪ್ಟಿನಿಂದ. ಅದು ವಸ್ತುತಃ ಸಂತೋಷ ಖುಷಿಯ ಪ್ರಶ್ನೆ ಇಲ್ಲ ಅಲ್ಲಿ. ಅದರಿಂದ ಸಿದ್ಧ ಅವನು ತಲೆ ಕೆಡಿಸಿಕೊಳ್ಳುವುದೇ ಇಲ್ಲ. ದೇಹ ಬಂದರೂ ತಲೆ ಬಿಸಿ ಇಲ್ಲ, ಹೋದರೂ ತಸಿಬಿರಿ. ಯಾಕೆಂದರೆ ಯಥೋ ಅಧ್ಯಂಗ ಮತ್ತು ಸ್ವರೂಪಂ ಅಂದರೆ ಏನು ರೀ? ಹಾಗಾದರೆ ಕತೆ ಅವರದ್ದು. ದೈವಾದ ಅಪೇತಂ ಉತ್ತ ದೈವ ಔಷಾದ ಉಪೇತಂ. ಒಮ್ಮೆ ಅಕಸ್ಮಾತ್ ಶರೀರ ಬರುತ್ತೆ, ಒಮ್ಮೆ ಅಕಸ್ಮಾತ್ ಶರೀರ ಹೋಗುತ್ತೆ. ಎರಡರಲ್ಲಿ ಅವ್ರಿಗೆ ಏನೂ ಡಿಫರೆನ್ಸ್ ಇಲ್ಲ. ಅದಕ್ಕೆ ಒಂದು ಕೆಟ್ಟ ದೃಷ್ಟಾಂತ ಕೊಡ್ತಾರೆ. ವಾಸೋ ಯಥಾ ಪರಿವೃತಂ ಮದಿರಾ ಮದಾಂಧಃ ಅಂತ. ಈಗ ಕಳ್ಳು ಕುಡಿದವ, ಮದಿರಾ ಮದ ಅಂಧಃ, ಅವನಿಗೆ ಕುಡಿದು ಎಚ್ಚರ ತಪ್ಪಿದೆ. ಅಂತಹ ಸಂದರ್ಭದಲ್ಲಿ ಅವನು ಕುಡಿಲಿಕ್ಕೆ ಅಂತ ಹೋಗುವಾಗ, ಬಾರಿಗೆ ಹೋಗುವಾಗ ಪ್ಯಾಂಟ್ ಹಾಕ್ಕೊಂಡು ಹೋಗಿದ್ದಾನೆ. ಅಲ್ಲಿ ಕುಡಿದಾದ್ಮೇಲೆ ಪ್ಯಾಂಟ್ ಜಾರಿ ಹೋಯಿತು, ಗೊತ್ತೇ ಇಲ್ಲ ಅವನು, ಯಾಕೆ ಕುಡಿದಿದ್ದಾನೆ. ಹೇಗೆ ಕಳ್ಳು ಕುಡಿದವನಿಗೆ ಪ್ಯಾಂಟ್ ಜಾರಿದರೂ ಎಚ್ಚರ ಇರೋದಿಲ್ಲ, ಹಾಗೆ ಜ್ಞಾನಿಗಳಿಗೆ ಈ ದೇಹ ಬಿದ್ದರೂ ಎಚ್ಚರ ಆಗೋದಿಲ್ಲ ಅಂತ, ಅದರ ಬಗ್ಗೆ ದುಃಖ ಆಗೋದಿಲ್ಲ ಅಂತ. ವಾಸೋ ಯಥಾ ಪರಿಕೃತಂ, ಉಟ್ಟ ಬಟ್ಟೆ ಜಾರಿ ಬಿದ್ದರೂ ಒಂದೇ, ಉಟ್ಕೊಂಡಿದ್ರು ಒಂದೇ. ಇಟ್ ಮೇಕ್ಸ್ ನೋ ಡಿಫರೆನ್ಸ್. ಯಾರಿಗೆ? ಕುಡಿದವನಿಗೆ. ಇವರು ಭಗವಂತನ ಜ್ಞಾನಾಮೃತವನ್ನು ಕುಡಿದವರು, ಇವರಿಗಿದ್ರೆ ಎಚ್ಚರವೇ ಇರೋದಿಲ್ಲ ಅಂದರೆ. ಇದು ಬಿದ್ದು ಹೋದರೂ ಒಂದೇ, ಇದ್ದರೂ ಒಂದೇ. ಬಹಳ ಬ್ಯೂಟಿಫುಲ್ ಆದ ಶ್ಲೋಕ. ಕುಡಿಯುವವರು ಕೂಡ ತಿಳ್ಕೊಳ್ಬೇಕಾದ ಶ್ಲೋಕ. ಅಂದರೆ ಅವ್ರು ಕುಡಿದಾದ್ಮೇಲೆ ಏನಾಗುತ್ತೆ ಅಂತ ಅವರಿಗೆ ಗೊತ್ತಿರೋದಿಲ್ಲ. ಈ ಶ್ಲೋಕ ಹೇಳುತ್ತೆ. ಅದು ಈ ಕುಡಿಯುವುದು ಇದು ಬೇರೆ ಕಡೆ ಕೊಟ್ಟರೆ, ನಮ್ಮ ಕುಡಿಯುವುದು ಎಚ್ಚರ ತಪ್ಪುತ್ತೆ ಅಂತ. ಅದು ಎಚ್ಚರ ತಪ್ಪುತ್ತೆ ಏನು ಬೇರೆ ಕಡೆ ಹೇಳೋದುಂಟು. ಕುಡಿಯೋರು ಕುಡಿದು ಹೊರಗೆ ಬಂದು ಚಪ್ಪಲಿ ಹಾಕ್ಕೊಳ್ಳುವಾಗ, ಏನು ರೀ ಅದು ಏನು ಚಪ್ಪಲಿ, ಎಡೆ ಚಪ್ಪಲಿ ಯಾವುದು ಬಲ ಚಪ್ಪಲಿ ಯಾವುದು ಗೊತ್ತಾಗೋಲ್ಲ ಅಂತ. ಅದು ಗೊತ್ತಾಯಿತು, ಎಡಗಾಲಿ ಯಾವುದು ಬಲಗಾಲಿ ಯಾವುದು ಗೊತ್ತಾಗೋಲ್ಲ. ಅದೇ ಮನೆಗೆ ಹೋದರೆ ನಮ್ಮ ಮನೆಯವರು ಯಾರು, ಪಕ್ಕದ ಮನೆಯವರು ಯಾರು ಗೊತ್ತಾಗೋಲ್ಲ. ಇದು ಫಜೀತಿ. ಆದ್ದರಿಂದ ಜ್ಞಾನಿಗಳಿಗೆ ಕಳ್ಳು ಕುಡಿದವರ ಸ್ಥಿತಿ, ಅವರು ಭಗವಂತನ ಆನಂದ, ಭಗವಂತನ ಜ್ಞಾನಾಮೃತವನ್ನು ಕುಡಿದವರು, ಅವರಿಗೆ ಈ ದೇಹ ಇದ್ದರೂ ಒಂದೇ, ಹೋದರೂ ಒಂದೇ. ಯಾಕೆಂದರೆ ಅವರು ಸ್ವರೂಪಾನಂದ ಇದೆ, ಸ್ವರೂಪ ಶರೀರ ಇದೆ. ಆಮೇಲೆ ದೇಹೋಪಿ, ಆಮೇಲೆ ಇದು ಆಯಿತು ದೇಹಂತು. ಆಮೇಲೆ ಇನ್ನೊಂದು ದೇಹೋಪಿ ಇತಿ ಶ್ಲೋಕ. ದೇಹೋಪಿ ದೈವವಶಃ. ಈ ದೇಹ ಉಂಟಲ್ಲ, ಅದು ಯಾರು ಕೊಡೋರು? ನಮಗೇನೋ ದೇಹ ಬಂತು ಅಂತೇಳಿ, ಎಲ್ಲಿಂದ ಬಂತು? ಅದು ತಾಯಿ ಹೊಟ್ಟೆಯಲ್ಲಿದ್ದಾಗ ಬಂತು ಅಲ್ಲ. ಆಶ್ಚರ್ಯ ಅಲ್ವಾ? ಒಂದು ವಸ್ತು, ಯಾವುದೇ ಒಂದು ವಸ್ತು ದೇಹಕ್ಕೆ ಹೋದರೆ ಎರಡೇ ವಿಷಯ. ಒಂದು, ಅದು ಡೈಜೆಸ್ಟ್ ಆಗಬೇಕು. ಒಂದು, ಅದು ಬೇಡ ಅಂತಾದರೆ ವಿಸರ್ಜನೆಯಾಗಿ ಹೋಗಬೇಕು ಮಲಮೂತ್ರದಲ್ಲಿ.
ಎರಡೂ ಹೋಗದಿದ್ದರೆ ಎಕ್ಸ್ಟ್ರಾ ಗ್ರೋತ್ ಅಂತ ಡಾಕ್ಟ್ರ್ ಬಂದು ಆಪರೇಷನ್ ಮಾಡಬೇಕು ಮತ್ತೆ ಒಳಗೆ. ಇದು ಯಾವುದು? ಇದು ಎಕ್ಸ್ಟ್ರಾ ಗ್ರೋತು, ಆದರೆ ಮೋಸ್ಟ್ ಡಿಸೈರಬಲ್ ಎಕ್ಸ್ಟ್ರಾ ಗ್ರೋತ್. ಇದನ್ನು ಕಾಯಿಲೆ ಡಾಕ್ಟ್ರ್ ಆಪರೇಷನ್ ಮಾಡೋದು ಬೇಡ, ಆ ಎಕ್ಸ್ಟ್ರಾ ಗ್ರೋತಿಗೋಸ್ಕರ ಕಾಯ್ತಾ ಇರ್ತಾರೆ, ಅಯ್ಯೋ ಹೊಟ್ಟೆಯಲ್ಲಿ ಮಗುವಾಗಬೇಕು ಅಂದರೆ. ಇದು ಯಾವ ಒಂದು ಆಹಾರವು ಹೊಟ್ಟೆ ಒಳಗೆ ಹೋದರೆ ಒಂದು ಜೀರ್ಣ ಆಗಬೇಕು. ಈ 1 ಸ್ಪೂನು ರೇತಸ್ಸು ಜೀರ್ಣ ಆಗೋದಿಲ್ಲ, ಅದು ಸೆಪ್ರೇಟಾಗಿ ಕೂತದ್ದು 9 ತಿಂಗಳಲ್ಲಿ ಒಂದು ಬ್ಯೂಟಿಫುಲ್ ಆದ ಮೂರ್ತಿ ಆಗುತ್ತೆ. ಯಾರು ಕೆತ್ತಿದ್ದಯ್ಯ ಈ ಬೊಂಬೆಯನ್ನು? ದೇಹೋಪಿ ದೈವವಶಃ. ದೇಹ ಬಂದದ್ದು ಯಾರಿಂದ? ಒಂದು ಆ ದೇಹಕ್ಕೆ ಒಳಗೆ ಹೋಗಿರತಕ್ಕಂಥ ರೇತಸ್ಸು ಜೀರ್ಣಾಗಿ ಹೋಗಬೇಕಿತ್ತು, ಆಗಲಿಲ್ಲ. ಒಂದು ಮಲಮೂತ್ರ ಹೋಗಲಿಲ್ಲ, ಎಕ್ಸ್ಟ್ರಾ ಗ್ರೋತ್ ಆಗಬೇಕಿತ್ತು, ಅದು ಆಗಲಿಲ್ಲ. ಡಿಸೈರಬಲ್, ನಾನು ಪ್ರೀತಿಸುವ ಒಂದು ಬೊಂಬೆಯಾಗಿ ರೂಪುಗೊಂಡಿತು. ಯಾರು ಬಣ್ಣ ಕೊಟ್ಟದ್ದು? ಯಾರು ಆ ಬೊಂಬೆಯನ್ನು ಒಳಗೆ ಕಟ್ಟಿದ್ದು? ತಾಯಿ ತಂದೆ. ಅದು ಬೊಂಬೆ ಒಂದು ಬೆಳೀತಾ ಇದೆ ಅಂತ ಗೊತ್ತು, ಹೊಟ್ಟೆ ದೊಡ್ಡದಾದ್ದರಿಂದ ಏನು ಇದೆ ಅಂತ ಗೊತ್ತಿಲ್ಲ, ಅದು ಹೊತ್ತು ಕೆಳಗೆ ಬಿದ್ದು ಬೇನೆ ಗೊತ್ತಾಗೋದು. ತಂದೆ ತಾಯಿಗೆ ಕೂಡ ಅದ್ರ ಏನು ಕಥೆ ಗೊತ್ತಿಲ್ಲ. ಹಾಗಾದರೆ ಯಾರು ಆ ಬೊಂಬೆಯನ್ನು ಬೆಳೆಸಿದವರು? ದೇಹೋಪಿ ದೈವವಶಃ. ಅದು ಯಾರ್ಯಾರೋ ಕೊಟ್ಟದ್ದಲ್ಲ, ಅದು ದೈವ ಅಂತಂದರೆ ಬಹಳ ವಿಚಿತ್ರ. ದೈವ ಅಂದರೆ ನಿನ್ನ ಅದೃಷ್ಟ ಅಂತ ಒಂದು ಅರ್ಥ, ದಿಷ್ಟಂ ದೈವಂ, ಮತ್ತೊಂದು ಭಗವಂತ ಅಂತ. ಭಗವಂತ ಕೊಟ್ಟ. ಭಗವಂತ ಯಾಕೆ ಕೊಟ್ಟ? ಅದು ನಿನ್ನ ಅದೃಷ್ಟ ಇತ್ತು ಕೊಟ್ಟ. ನಿನಗೆ ಆ ದೇಹದಲ್ಲಿ ಸಾಧನೆ ಮಾಡುವ ಯೋಗ ಇತ್ತು ಕೊಟ್ಟ. ದೇಹೋಪಿ ದೈವವಶಃ. ಅದು ಕೂಡ ಯಾಕೆಂದರೆ ದೈವವಶ ಖಲು ಕರ್ಮ ಯಾವತ್ತು ಪ್ರಾರಂಭಕಂ. ಎಲ್ಲಿ ತನಕ ನಿನ್ನ ಕರ್ಮ ಕೆಲಸ ಮಾಡಲಿಕ್ಕೆ ತೊಡಗುತ್ತೆ ಆವಾಗ ಅದು ಈಗ ಈ ವಾತಾವರಣದಲ್ಲಿ ಲಕ್ಷ ಲಕ್ಷ ಜೀವಗಳಿದ್ದಾವೆ. ಅವು ಎಲ್ಲ ತಾಯಿ ಹೊಟ್ಟೆ ಪ್ರವೇಶಿಸೋಲ್ಲ. ಅವಕ್ಕೆ ಯಾವುದೋ ತಾಯಿಯ ಗರ್ಭದಲ್ಲಿ ಹೋಗಿ ಮಗುವಾಗಿ ಹುಟ್ಟಿ ಸಾಧನೆ ಮಾಡುವಂಥ ಕರ್ಮದ ಪ್ರಾರಂಭ ಆಯಿತು, ಆ ಪ್ರಾರಬ್ಧ ಕರ್ಮ, ಆವಾಗ ಅದಾಗತ್ತೆ. ಕರ್ಮ ಯಾವತ್ತು ಪ್ರಾರಂಭಕಂ. ಹಾಗಾಗಿ ಅಲ್ಲಿ ತನಕ ಪ್ರತಿಸಮೀಕ್ಷತ ಏವ ಸಾಸು. ಅಲ್ಲಿ ತನಕ ಈ ದೇಹ ಕೂಡ, ದೇಹದ ಒಟ್ಟಿಗೆ ಇರತಕ್ಕಂಥ ಇಂದ್ರಿಯಗಳು ಎಲ್ಲ ಪ್ರತಿಸಮೀಕ್ಷತೆ, ಅವು ಕಾಯ್ತಾವೆ. ವಾತಾವರಣದಲ್ಲಿ ಕಾಯ್ತಾ ಇರ್ತವೆ ಜೀವಗಳು. ಯಾವ ತಾಯಿಯ ಹೊಟ್ಟೆಗೆ ಪ್ರವೇಶಿಸಬೇಕು, ಯಾವಾಗ ಅದನ್ನು ಡಿಸೈಡ್ ಮಾಡೋರು ಬೇರೆ. ಇವನಿಗೆ ಖುಷಿ ಬಂದ ಹಾಗೆ ಅವನಿಗೆ ತಾಯಿ ಯಾರು ಅಂತ ಆಯ್ಕೆ ಗೊತ್ತಿಲ್ಲ, ಯಾವಾಗ ತಾಯಿಯ ಗರ್ಭವನ್ನು ಪ್ರವೇಶಿಸಬೇಕು ಅಂತ ಗೊತ್ತಿಲ್ಲ. ಹಾಗಾಗಿ ಪ್ರತಿಸಮೀಕ್ಷತೆಯೇವ ಸಾಸು. ಆ ಇಂದ್ರಿಯಗಳ ಜೊತೆಗೆ ಆ ಜೀವ ನನಗೆ ಯಾವಾಗ ಯಾವ ದೇಹಕ್ಕೆ ಪ್ರವೇಶ ಮಾಡಬೇಕು ಅಂತ ಗೊತ್ತಿಲ್ಲ, ವಾತಾವರಣದಲ್ಲಿ ಕಾಯ್ತಾ ಇರ್ತದೆ. ಕಡೆಗೆ ಒಂದು ದಿವಸ ಹುಡ್ತದೆ, ಅದು ಬೇರೆ ವಿಷಯ. ಹಾಗಾಗಿ ಇದನ್ನು ತಿಳಿದವರು, ಈ ದೇಹವು ದೈವವಶಃ, ಅದಕ್ಕೋಸ್ಕರ ಯಾರೂ ಕೂಡ ತಲೆಕೆಡಿಸಿಕೊಳ್ಳುವುದಿಲ್ಲ. ಏಕೆಂದರೆ ಬರುತ್ತೆ ಹೋಗುತ್ತೆ, ಸಹಜ. ಹೊಟ್ಟೆಯಲ್ಲಿ ಗರ್ಭ ಯಾರು ಬಯಸಬೇಕು ಹೇಳಿ? ಒಂದು ಗರ್ಭವಾಸ ಅಂತಂದರೆ, ಹುಟ್ಟಿ ಬರಬೇಕು ಅಂದರೆ 9 ತಿಂಗಳು ಏನು ಯಾತನೆ, ಅದು ಯೋಚನೆ ಮಾಡಿ. ಅದರ ಸುರುವಿನ ಕೆಲವು ತಿಂಗಳು ಗೊತ್ತಾಗೋಲ್ಲ. ಒಂದು 4-5 ತಿಂಗಳು ಅದು ಮೊದಲು ಅದು ರೂಪ ತಾಳುವ ಹಾಗೆ, ಕೈ ಕಾಲು ತಲೆ ಎಲ್ಲ ಆಗೋವರೆ ತನಕ ಒಂದು 4-5 ತಿಂಗಳು ಹೋಗುತ್ತೆ. ಅಲ್ಲಿ ತನಕ ಜೀವಕ್ಕೆ ಯಾವ ಸೆನ್ಸೇಷನು ಇಲ್ಲ. ಅದು ಆದ ಮೇಲೆ ಕೈ ಕಾಲು ಕಟ್ಟಿಕೊಂಡು ಹೀಗೆ ಕೂತ್ಕೊಳ್ಬೇಕಲ್ಲ ಅಲ್ಲಿ, ಮತ್ತು 3 ತಿಂಗಳು, 6ರಿಂದ 9 ತನಕ ಯಾರಿಗೆ ಬೇಕಾ? ಯಾವಾಗ ಹೊರಗೆ ಬಂದೇನು ಸೆನ್ಸೇಷನ್ ಬಂದುಬಿಟ್ಟಿದೆ, ಯಾವಾಗ ಈ ನರಕದಿಂದ ಹೊರಗೆ ಬಂದೇನು. ಅದಕ್ಕೆ ನಾನು ಸಾಮವೇದದಲ್ಲಿ ಹೇಳ್ತಾರೆ ಏನು ಅಂದರೆ, ಅದು ಗರ್ಭವಾಸ ಅಂತಂದರೆ ಅದು ಒಂದು ನರಕದಲ್ಲಿ ಬಿದ್ದು ಸಾಯೋದು ಅಂತಾರೆ ಅವರು, ಹುಟ್ಟೋದು ಅಂತಲ್ಲ. ಅಥಯತ್ ಪಿತಾ ಯೋನ್ಯಾಂ ರೇತಸ್ಸಿಂಚತಿ ತತ್ ಪ್ರಥಮಂ ಮ್ರಿಯತೆ ಎಂದು. ಇದು ಸಾಮವೇದದಲ್ಲಿ. ತಂದೆ ತಾಯಿಯ ಗರ್ಭದಲ್ಲಿ ತನ್ನ ರೇತಸ್ಸನ್ನು ಹಾಕಿದಲ್ಲ, ಆ ಕ್ಷಣದಲ್ಲಿ ಆ ಮಗು ತಾಯಿಯ ಗರ್ಭಕೋಶ ಅನ್ನುವ ಕತ್ತಲೆಯ ನರಕದಲ್ಲಿ ಬಿದ್ದು ಸತ್ತಿತು. ಆಮೇಲೆ ಆ ನರಕ ಯಾತ್ರೆ ಅನುಭವಿಸಬೇಕು. ಆಮೇಲೆ 9 ತಿಂಗಳಾದಮೇಲೆ ಅಥಯಜ್ಜಾಯತೆ ತದ್ ದ್ವಿತೀಯಂ ಮ್ರಿಯತೆ, ಭೂಮಿಗೆ ಬಿದ್ದು ಸತ್ತಿತು. ಅದು ಹುಟ್ಟುವುದು ಒಂದೇ, ಸಾಯು. ಅದು 9 ತಿಂಗಳಾದಮೇಲೆ ಭೂಮಿಗೆ ಬಿದ್ದು ಸತ್ತಿತು. ಅಥಯದ್ದೀಕ್ಷತೆ ತತ್ ತೃತೀಯಂ ಮ್ರಿಯತೆ. ಆಮೇಲೆ 8 ವರ್ಷ ಆದಮೇಲೆ ಅದನ್ನು ಗುರುಕುಲಕ್ಕೆ ಕಳಿಸಿದರು. ಶಿಕ್ಷಣ ದೀಕ್ಷೆ, ಜ್ಞಾನ ದೀಕ್ಷೆ ಅದು ಆಯಿತು. ಆವಾಗ 3ನೇ ಬಾರಿ ಸತ್ತ. ಅಂದರೆ ಮೊದಲು ಬರೇ ಊಟ ಅಷ್ಟೇ, ತಿನ್ನುವುದು, ಉಣ್ಣುವುದು, ಮಲಗುವುದು. ಅವನಿಗೆ ಆ ಮಾ ಅಂದರೆ ಅಷ್ಟೇ. ಆಮೇಲೆ ಆ ಅನ್ನೋದು ಓಂಕಾರ ಅಂತ ಒಂದು ಬೇರೆ ಅರ್ಥ ಉಂಟು ಅಂತ ಗೊತ್ತಾಯಿತು. ಅದು 3ನೇ ಬಾರಿ ಸತ್ತ. ಕೊನೆಗೆ
ಅವನ ಆಯುಸ್ಸು ಮುಗೀತು, ಒಂದು ದಿವಸ ಸತ್ತ. ಮ್ರಿಯತೆ ಚತುರ್ಥ ಅದು 4ನೇ ಬಾರಿ ಸತ್ತ ಅಂತ. ಹೀಗೆ ಹುಟ್ಟುವುದು ಒಂದು ಸಾಯುವುದು, ಸಾಯುವುದು ಒಂದು ಸಾಯುವುದು, ಅಥವಾ ಸಾಯುವುದು ಒಂದು ಹುಟ್ಟುವುದು. ಇದಕ್ಕೆ ನೀವು ಸಾಯುವುದು ಹುಟ್ಟುವುದು ಅನ್ನುವಂಥದ್ದು ನಾವು ಮಾಡಿಕೊಂಡ ಸಂಕೇತಗಳು. ಹೀಗೆ ಜ್ಞಾನಿಯಾದವನಿಗೆ ಈ ದೇಹದ ಹುಟ್ಟು ಸಾವುಗಳ ಬಗ್ಗೆ ಯಾವುದೇ ಕಾಳಜಿ ಇರೋದಿಲ್ಲ. ಸಹಜ ಕ್ರಿಯೆ ಆಗುತ್ತೆ ಹೋಗುತ್ತೆ ಅಂತ, ಅದನ್ನು ನಿಶ್ಚಿಂತೆಯಿಂದ ಇರ್ತಾರೆ ಅಂತ. ಇನ್ನು ಇಲ್ಲಿ ಮಧ್ಯದಲ್ಲಿ ಕೆಲವು ಶ್ಲೋಕಗಳ ಭಾಗವನ್ನು ಬಿಟ್ಟಿದ್ದೇನೆ ನಾನು, ಯಾಕೆಂದರೆ ಸಮಯದ ಮುಕ್ತಾಯ ಮಾಡಬೇಕು ಅಂತ. ಇಷ್ಟ ಆದಮೇಲೆ ಒಂದು ಮಾತು ಹೇಳ್ತಾನೆ ಹಂಸ. ಏನು ಅಂದರೆ, ಮಾಂ ಭಜಂತಿ ಗುಣಾಃ ಸರ್ವೇ ನಿರ್ಗುಣಂ ನಿರಪೇಕ್ಷಕಂ ಸುಹೃದಂ ಪ್ರಿಯಮಾತ್ಮಾನಂ. ಆಮೇಲೆ ಸಾಮ್ಯ, ಆಮೇಲೆ ಈ ಗುಣಗಳು ಯಾವುದು, ಸಾಮ್ಯ ಅಸಂಕಾದಯೋ ಗುಣ. ಅವನು ಹೇಳ್ತಾನೆ, ಮಾಂ ಭಜಂತಿ ಗುಣಾಃ ಸರ್ವೇ, ಎಲ್ಲ ಗುಣಗಳು ನನ್ನನ್ನು ಬಂದು ಸೇರ್ತವೆ. ನಾನು ಯಾರು? ನಿರ್ಗುಣಂ, ಯಾವ ಗುಣವೂ ಇಲ್ಲ ನನಗೆ, ಆದರೆ ಎಲ್ಲ ಗುಣವೂ ನನ್ನಲ್ಲೇ ಇರೋದು. ಅಂದರೆ ಏನು, ಇಲ್ಲಿ ಅನೇಕ ಅರ್ಥಗಳಿದೆ. ಗುಣ ಅನ್ನೋದಕ್ಕೆ ಸಂಸ್ಕೃತದಲ್ಲಿ ತ್ರಿಗುಣ ಅಂತ ಒಂದು ಅರ್ಥ, ಕೆಟ್ಟ ಗುಣ ಅಂತ ಅದು ಒಂದು ಅರ್ಥ. ಇನ್ನೊಂದು ಗುಣ ಅಂದರೆ ಒಳ್ಳೆಯ ಜ್ಞಾನಾನಂದಾದಿ ಗುಣಗಳು. ಮತ್ತೊಂದು ಗುಣ ಅಂದರೆ ಇನ್ಫೀರಿಯರ್ ಅಂತ ಅರ್ಥ, ಅಪ್ರಧಾನ, ಅಮುಖ್ಯವಾದ್ದನ್ನು ಗುಣ ಅಂತ, ಅದು ಗೌಣ ಅಂತ ಹೇಳ್ತೇವಲ್ಲ, ಅದು ಗೌಣ ಅಂದರೆ ಅದು ನಾಟ್ ಇಂಪಾರ್ಟೆಂಟ್, ಅದು ಅಮುಖ್ಯವಾದ. ಹಾಗೆ ಗುಣಾಹ ಅಮುಖ್ಯನಾದ ಅಪ್ರಧಾನರಾದ ಎಲ್ಲ ದೇವತೆಗಳು ಎಲ್ಲರಿಗೂ ಮುಖ್ಯನಾದ ನನ್ನನ್ನು ಬಂದು ಸೇರುತ್ತಾರೆ. ಮಾಂ ಭಜಂತಿ ಸರ್ವೇ ಗುಣಾಹ. ಗುಣಾಹ ಅಂದರೆ ಅಪ್ರಧಾನರಾಗಿರತಕ್ಕಂಥ ಬ್ರಹ್ಮಾದಿ ಸಮಸ್ತ ದೇವತೆಗಳು ಮಾಂ ಭಜಂತಿ, ಅವರು ನನ್ನನ್ನು ಬಂದು ಸೇರುತ್ತಾರೆ. ನಾನು ಯಾರು? ನಿರ್ಗುಣ. ಅವರು ಗುಣವಂತರೆಲ್ಲ ನಿರ್ಗುಣನಾದ ನನ್ನನ್ನೇ ಬಂದು ಸೇರ್ತಾರೆ. ನಿರ್ಗುಣ ಅಂದರೆ ಏನು? ದುಷ್ಟ ಗುಣಗಳು, ಸತ್ವರಜಸ್ತಮೋಗಳು ಇಲ್ಲದವ. ಯಾಕೆ ಮತ್ತೆ ಅಷ್ಟೇ ಅಲ್ಲ, ನಾನು ಇನ್ನೊಂದು ಯಾಕೆ ನಿರಪೇಕ್ಷಕ ಅಂತ, ನನಗೆ ಆ ಗುಣ ಬೇಕು ಈ ಗುಣ ಬೇಕು ಅಂತ ಅಪೇಕ್ಷೆ ಇಲ್ಲ. ಯಾಕೆಂದರೆ ಇಲ್ಲದೇ ಇದ್ದರೆ ಅಪೇಕ್ಷೆ ಪಡೋದು. ಎಲ್ಲ ಇದೆ ನನಗೆ, ಅದು ನನಗೆ ಯಾವುದರ ಅಪೇಕ್ಷೆ ಇಲ್ಲ. ನಿರ್ಗುಣಂ ನಿರಪೇಕ್ಷಕಂ ಸುಹೃದಂ ಪ್ರಿಯಂ ಆತ್ಮಾನಂ ಯದ್ವಾಸು ವರ್ಣಾಸೈ ಜಾಸವ ಸಖಾಯ. ನಾನು ಎಲ್ಲರ ಗೆಳೆಯ. ನಾನು ಗೆಳೆಯ ಅಂತ ಬಹಳ ಜನರಿಗೆ ಗೊತ್ತಿಲ್ಲ, ಆದರೆ ನಾನು ಅವರನ್ನು ಮರೆತಿಲ್ಲ. ನಾನು ಗೆಳೆಯ ಅಂತ ಅವ್ರು ನೋಡ್ಕೊಳ್ತಾ ಇದ್ದೇನೆ. ಸುಹೃದಂ ಪ್ರಿಯಂ, ನಾನು ಎಲ್ಲರಿಗೂ ಪ್ರಿಯವಾದ್ದನ್ನು ಮಾಡ್ತೇನೆ ಹೊರತು ಯಾರಿಗೂ ಕೆಟ್ಟದ್ದು ಮಾಡೋಲ್ಲ. ಮತ್ತು ಎಲ್ಲಿ ಆತ್ಮಾನಂ, ಎಲ್ಲರ ಅಂತರ್ಯಾಮಿ ನಾನು. ಆತ್ಮ ಏಷತ ಆತ್ಮ ಅಂತರ್ಯಾಮಿ ಅಮೃತಃ, ಎಲ್ಲರ ಅಂತರ್ಯಾಮಿ ನಾನು. ಮತ್ತು ನಾನು ನಿರ್ಗುಣ ಅಂತ ಹೇಳಿದರೆ ಅಲ್ವಾ, ಅಂದರೆ ನಿರ್ಗುಣ ಅಂತ ಹೇಳಿದರೂ ಕೂಡ ಸಾಮ್ಯ ಮತ್ತು ಅಸಂಗಾದಯ ಗುಣ, ನನ್ನಲ್ಲಿ ಈ ಗುಣಗಳೆಲ್ಲ ಇದೆ. ಯಾವುದು? ಸಾಮ್ಯ. ಸಾಮ್ಯ ಅಂದರೆ ಎಲ್ಲ ಕಡೆಯೂ ಒಂದೇ ರೀತಿಯಲ್ಲಿ ಇರುವುದು. ಅಂದರೆ ಒಂದು ಕಡೆ ಹೆಚ್ಚು ಒಂದು ಕಡೆ ಕಮ್ಮಿ, ಅಥವಾ ಎಲ್ಲ ಕಡೆ ಇರತಕ್ಕ ಭಗವಂತನು ಸಮಾನನು. ಅವನಲ್ಲಿ ದೊಡ್ಡದು ಸಣ್ಣದು ಅಥವಾ ಕೆಲವು ಕಡೆ ದುಃಖ ಕೆಲವು ಕಡೆ ಇದಿಲ್ಲ. ಎಲ್ಲ ರೂಪಗಳಲ್ಲೂ ಏಕರೂಪನಾದವನು ಸಮ. ಭಗವಂತ ನಿರ್ದೋಷಂ ಹಿ ಸಮಂ ಬ್ರಹ್ಮ, ನಾನು ಎಲ್ಲ ಕಡೆಯೂ ಸಮಾನ, ಅದು ನನ್ನ ಗುಣ. ಅದು ಅಗುಣ ಅಂದರು, ಯಾಕೆಂದರೆ ಅದು ದುರ್ಗುಣ ಅಲ್ಲ, ಅಲ್ಲಿ ತ್ರಿಗುಣಕ್ಕೆ ಸೇರಿದ್ದಲ್ಲ. ಗುಣಗಳೇ ನನ್ನಲ್ಲಿ ಅಗುಣಗಳಾಗಿ ಬಿಡ್ತವೆ. ಆಮೇಲೆ ಮತ್ತೊಂದು ಅಸಂಗ, ಎಲ್ಲ ಇದೆ, ಯಾವುದರ ಅಟ್ಯಾಚ್ಮೆಂಟು ಇಲ್ಲ ನನಗೆ. ಸಂಘ ಅಂದರೆ ಅಭಿಮಾನ, ಇದು ನನ್ನದು ಅನ್ನುವಂಥದ್ದು. ಎಲ್ಲವೂ ಭಗವಂತನದು, ಆದರೆ ಯಾವತ್ತೂ ಯಾವುದರ ಬಗ್ಗೆ ಇದು ನನ್ನದು ಅಂತ ಅಭಿಮಾನ ಇಲ್ಲ ಅವನಿಗೆ. ನಮಗೆ ಇಲ್ಲದ್ದೇ ಇಲ್ಲ, ಇದು ನನ್ನದು. ಅಯ್ಯೋ ಅದರ ಪ್ರಾರಬ್ಧ ಕರ್ಮ ನೋಡಿದರೆ ಬೇಡ. ನನ್ನದು ಅನ್ನೋದಕ್ಕೋಸ್ಕರ ಕತ್ತಿ ಹಿಡಿದು ಜಗಳ ಮಾಡ್ತಾರೆ ತಂದೆ ಮಕ್ಕಳು. ಅದು ನನ್ನದು ಅಂತ. ಅದು ಭಗವಂತನಿಗೆ ಅದೊಂದು ಬಗೆ ಇಲ್ಲ, ನನ್ನದು ಅಂತ ಅವನು ಯಾವುದನ್ನೂ ಕಟ್ಟಿಕೊಳ್ಳಲಿಲ್ಲ. ಮತ್ತು ಅವತ್ತು ದೇವತೆಗಳು ಪಾಂಡವಾಹ ಮಮ ಪ್ರಿಯ ಮಮ ಪ್ರಾಣಾಹಿ ಪಾಂಡವಾಹ, ಪಾಂಡವರು ನಮಗಿಷ್ಟ ಅಂತೆಲ್ಲ ಹೇಳ್ತಾನಲ್ಲ. ದೇವತೆಗಳೊಂದು ಇಷ್ಟ, ಬ್ರಹ್ಮ ದೇವೇಭ್ಯೋ ವಿಜಿಘ್ಯೆ ದೇವತೆಗಳಿಗೋಸ್ಕರ ಯುದ್ಧ ಮಾಡಿದ, ಅಸುರನನ್ನು ಸೋಲಿಸಿದ. ಹಾಗಾದರೆ ಅವನಿಗೆ ಪ್ರಿಯರು ಉಂಟು ಅಂತಾಯ್ತಲ್ಲ. ದೇವತೆಗಳು ಪ್ರೀತಿಗೆ, ಅಸುರರು ಅಪ್ರಿಯರು. ದೇವತೆಗಳು ಪ್ರಿಯರೂ ಅಲ್ಲ, ಅಸುರರು ಅವರಿಗೆ ಅಪ್ರಿಯರೂ ಅಲ್ಲ. ದೇವತೆಗಳಲ್ಲಿರುವಂಥ ಒಳ್ಳೆಯತನ ಪ್ರಿಯ, ಅಸುರರಲ್ಲಿರುವ ಕೆಟ್ಟತನ ಅಪ್ರಿಯ ಅಷ್ಟೇ. ಅವನು ಒಳ್ಳೆಯದನ್ನು ಕೆಟ್ಟದ್ದನ್ನು ಪ್ರೀತಿಸ್ತಾನೆ ಅಥವಾ ದ್ವೇಷಿಸ್ತಾನೆ, ವ್ಯಕ್ತಿಯನ್ನಲ್ಲ. ಅದರಿಂದ ನಮೇ ದ್ವೇಷೋಸ್ತಿ ನ ಪ್ರಿಯ, ನನಗೆ ಪ್ರೀತಿಯ ಇಲ್ಲ, ನನಗೆ ದ್ವೇಷಿಸುವವರು ಇಲ್ಲ, ಎಲ್ಲರೂ ಒಂದೇ ನನಗೆ. ಅವರವರ ಅರ್ಹತೆಗೆ ತಕ್ಕಂತೆ ಅವರವರನ್ನು ರಕ್ಷಿಸ್ತೇನೆ ಅಂತ ಇಷ್ಟು ಹೇಳಿದಂತೆ ಹಂಸನಾಮಕ ಭಗವಂತ ಸನಕಾದಿಗಳಿಗೆ ಸುಮಾರಿದೆ. ನಾನು
ಅನೇಕ ವಿಷಯಗಳನ್ನು ಬ್ರೀಫ್ ಮಾಡಿ ಕಮ್ಮಿ ಸಂಕ್ಷಿಪ್ತ ಮಾಡಿ ಹೇಳಿದೆ. ಎಷ್ಟೋ ಶ್ಲೋಕಗಳನ್ನು ಬಿಟ್ಟು ಹೇಳಿದೆ. ಯಾಕೆಂದರೆ ಇಲ್ಲಿದ್ದರೆ ಈ ಸರ್ತಿ ಅಲ್ಲ, ಮುಂದಿನ ಸರ್ತಿಗೂ ಮುಗಿಯೋಲ್ಲ ಹಂಸ ಸಂದೇಶ. ಅದಕ್ಕೋಸ್ಕರ ಅದನ್ನು ಸಂಕ್ಷಿಪ್ತ ಮಾಡಿ ಇಷ್ಟೇ ಹೇಳಿದಾಗ ಸನಕಾದಿಗಳು ಬಹಳ ಸಂತುಷ್ಟರಾಗಿ ಖುಷಿಯಿಂದ ನಮ್ಮ ಸಂಶಯಗಳಿಗೆ ಪರಿಹಾರ ಕೊಟ್ಟು ಭಗವಂತ ನಾವು ಉಪಕೃತರಾದೆವು ಅಂತ ಚತುರ್ಮುಖನ ಜೊತೆಗೆ ಸನಕಾದಿಗಳು ಹಂಸರೂಪಿಯಾದ ಭಗವಂತನಿಗೆ ಅಡ್ಡ ಬಿದ್ದರು. ಅದನ್ನು ಸ್ವೀಕರಿಸಿ ಅವರನ್ನು ಹರಸಿ ಭಗವಂತ ಅವತಾರ ಸಮಾಪ್ತಿ ಮಾಡಿ ಮೂಲ ರೂಪವನ್ನು ಸೇರಿದ. ಅಷ್ಟೇ. ಆ ಬರೇ ಅಷ್ಟು ಉಪದೇಶ ಕೊಡೋದಕ್ಕೋಸ್ಕರ ಆದ ಅವತಾರ ಅದು ಸನಕಾದಿಗಳಿಗೆ. ಬೇರೆ ಕೃತ್ಯವೇ ಇಲ್ಲ ಅವತಾರದಲ್ಲಿ. ಸನಕಾದಿಗಳಿಗೋಸ್ಕರವೇ ಆದ ಒಂದು ಅವತಾರ ಅವನು ಭಗವಂತ. ಕೃಷ್ಣ ಹೇಳ್ತಾನೆ, ಹೀಗೆ ನಾನು ಸನಕಾದಿಗಳಿಗೆ ಹೇಳಿ ಮೂಲ ರೂಪವನ್ನು ಸೇರಿದೆಪ್ಪ. ಅದೇ ಕೃಷ್ಣ ನಾನು ಹಂಸನಾಗಿದ್ದೋ ಈಗ ಕೃಷ್ಣನಾಗಿ ಬಂದು ನಿನಗೆ ಹೇಳ್ತಾ ಇದ್ದೇನೆ ಅಂತ ಇಷ್ಟು ಹೇಳಿದ. ಈ ಘಟ್ಟದಲ್ಲಿ ಈ ಬಾರಿಯ ಉಪನ್ಯಾಸ ಏನು ಪ್ರವಚನ ಭಾಗವತದ ಹಂಸ ಸಂದೇಶದ ಮಾತುಗಳ ಮನನವನ್ನು ಮುಗಿಸೋಣ. ದೇವರು ನಡೆಸಿದರೆ ಮುಂದಿನ ಬಾರಿ ಮತ್ತೆ ಮುಂದಿನ ಭಾಗವನ್ನು ನೋಡೋಣ. ಯಾಕೆಂದರೆ ಯಾವುದು ದೇವರು ನಡೆಸಬೇಕಲ್ಲ, ದೈವವಶ್ಯಕ. ನಾವು ಮಾಡ್ತೇವೆ ಅಂತ ಅನೌನ್ಸ್ ಮಾಡೋದು ತಪ್ಪು. ಯಾಕೆಂದರೆ ಅದು ಮಾಡಿಸುವ ದೇವರ ಕೈಯಲ್ಲಿದೆ. ದೇವರು ನಡೆಸಿದರೆ ಮುಂದಿನ ಜನವರಿ 16ರಿಂದ 8 ಅಲ್ಲ 9 ದಿವಸ ಲೆಕ್ಕ ಅದು ಉಪಯೋಗಿತ 9 ದಿವಸ ಮಾಡೋಣ. ಅದು ದೇವರು ನಡೆಸಲಿ, ಹಂಸರೂಪಿ ಪರಮಾತ್ಮ. ಅಲ್ಲಿ ತನಕ ನಾವು ಇದನ್ನು ಮನನ ಮಾಡೋಣ, ಚಿಂತನೆ ಮಾಡೋಣ, ಮರೆಯೋದು ಬೇಡ. ಜೀವಮಾನ ಇಡೀ ಮನನ ಮಾಡುವಷ್ಟು ವಿಷಯ ಈ ನಾವು 3 ಅಧ್ಯಾಯದಲ್ಲಿ ನೋಡಿದ್ದೇವೆ. ನಮ್ಮ ಜೀವನದಲ್ಲಿ ಆದಷ್ಟು ಈ ಒಳ್ಳೆಯ ವಿಷಯಗಳನ್ನು ಮನನ ಮಾಡೋಣ. ಹಾಳು ಹರಟೆ ಹೊಡೆಯುವುದರ ಬದಲು ಇದನ್ನೇ ಚಿಂತನೆ ಮಾಡೋಣ, ಜನ್ಮ ಸಾರ್ಥಕ ಮಾಡಿಕೊಳ್ಳೋಣ ಅಂತ ಪ್ರಾರ್ಥಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ನಿಮಗೆಲ್ಲ ಅಭಿನಂದನೆಗಳು ಮತ್ತು ಅಭಿವಂದನೆಗಳು.